ಪತಿಯಾದ ಚಂದ್ರಮನಿಗೆ ಶಾಪ ಹೊರಿತನು. ನನ್ನ ಪತಿಗಾದ ಮಂಗಳವನ್ನು ನಾನು ಏನಂತ ಹೇಳಲಿ? ಅವರಿಲ್ಲ, ಅವರಿಲ್ಲ ಈ ಚಂದ್ರಲೋಕದಲ್ಲಿ. ಸಕಲ ಗ್ರಹರಾಶಿತಾದಿಗಳ ರಾಜನಾಗಿ ಖಗೋಳ ಚಕ್ರವರ್ತಿಯಾಗಿ ನಿಸಾರಕ್ಕಸಿಯೂ ಶಿರೋಭೂಷಣನಾಗಿ ನಿಸಾಪತಿ ಎಂದು ಹೆಸರಾಂತ ನನಗೆ ನನ್ನ ಧರ್ಮಪತ್ನಿ ಚಂದ್ರಲೋಕದ ಸೌಭಾಗ್ಯ ದೇವಿ ನಕ್ಷತ್ರ ಮಂಡಲದ ರಾಣಿ ಆ ರೋಹಿಣಾಪತಿ ಅಮೋಘವಾದ ಪ್ರೇಮದಿಂದ ನನಗೆ ಅಮಂಗಳ ನವಬ್ರಹ್ಮರುಗಳ ಹರಿನಾಯಕ ಬ್ರಹ್ಮಾಂಡಗಳ ಪವಿತ್ರ ಪೂಜ್ಯ ದೇವನಾದ ರೋಹಿಣಾಪಿತ ದಕ್ಷ ದೇವನಿಂದ ಅಮಂಗಳ. ಮಂಗಳಕ್ಕೆ ನನ್ನ ಪಿತನೆಲ್ಲ ಕಾರಣ. ನಿಮ್ಮ ಅಮಂಗಳದ ದೋಷವನ್ನು ತಲೆ ಮೇಲೆ ಹೊತ್ತು ಮೆರೆದಾಡ್ತಿರೋ ದೌರ್ಭಾಗ್ಯಳೆ ನಾನು ಸ್ವಾಮಿ. ನನ್ನ ಅಮಂಗಳ ದೋಷವನ್ನು ಕುರಿತು ಪಶ್ಚಾತ್ತಾಪ ಪಡುತ್ತಿರುವ ನೀನು ಯಾರು? ಏಕೆ ನಿಮಗೆ ಕಣ್ಣಿಲ್ಲವೇ? ಕಣ್ಣಿನ ಕಾಂತಿಯನ್ನು ಅಪರಿಸಿದನೋ ಚಂದ್ರಮ. ಸ್ವರ್ಗದಿಂದ ಹೊರಹೊಮ್ಮುವ ಅಗ್ನಿ ಜ್ವಾಲೆಯಂತೆ ನೀನು ನೋಡದಿಂದ ನೋಡುತ್ತಿದ್ದ ನಿಮಗಾಯ್ತೆ ದುರ್ದೋಷ ನನ್ನಿಂದ. ಕವಿ ಕವಿದು ಕತ್ತಲೆಯು ಕವಿ ಕವಿದು ನೋಡುತ್ತಿದೆ ದಶ ದಿಕ್ಕುಗಳಲ್ಲಿ. ಅವನೇ ಅದೇ ಅದೇ ಆ ದಕ್ಷ ಬ್ರಹ್ಮನಿಂದ ಉಂಟಾದ ಬಲಹೀನತ್ವ. ಅದರಲ್ಲಿ ನೀನ ನನಗಾಗಿ ಮರುಗುತ್ತಿರುವ ಪೈಠಾಟವೋ ಅಥವಾ ಧೂಮದೇವಿಯೋ? ಪತಿಯ ಪ್ರೇಮಕ್ಕಾಗಿ ಅಲೆದಾಡುತ್ತಿರುವ ಧೂಮದೇವಿ ಈ ಚಂದ್ರಮನ ಧರ್ಮಪತ್ನಿ ರೋಹಿಣಿ ನಾನು ಸ್ವಾಮಿ. ನಾನು ರೋಧಿಸಬೇಡ ರೋಹಿಣ, ರೋಧಿಸಬೇಡ. ರಂಭಾದಿ ಅಪ್ಸರ ಸ್ತ್ರೀಯರ ಕಾಂತಿಯನ್ನು ಧಿಕ್ಕರಿಸುತ್ತಿದ್ದ ನೀನೇಕೆ ಹೀಗಾದೆ? ನೆರದ ಸುರಗಂಧರ್ವ ಪವಿತ್ರ ಕೋಮಲ ಕರಗಳಿಂದ ಅಭಿಷೇಕಿಸಲ್ಪಟ್ಟ ಅಕ್ಷರಗಳಿಂದ ಆ ದೇವಗುರುವಾದ ಅಂಗೀರಸನ ಪವಿತ್ರವಾದ ಸುಸ್ಥಿವಾಚಕದಿಂದ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಳ. ನನಗೆ ಈ ಪರಿಭವ. ಇದಕ್ಕೆಲ್ಲ ನಾನೇ ಕಾರಣಳು. ಹುಟ್ಟುವಾಗ ವಿಧಿ ನನಗೆ ಕಿಂತ ರೂಪ ಕೊಟ್ಟನು. ನನ್ನಲ್ಲಿರೋ ಪ್ರೇಮವೇ ನಿಮಗೆ ಶಾಶ್ವತವಾದ ದೈವವಾಯಿತು. ಪ್ರೇಮ 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 ಹಾಳು ಪ್ರೇಮವೇ ಬಂದ ಬದಲಾವಣೆಗಳನ್ನು ಹಿಂಬುಗೊಳಿಸಿ ಸುರದೈವದ ಮೂಕ ಪ್ರಾಣಿಗಳನ್ನಾಗಿ ಮಾಡುವುದೇ ಪ್ರೇಮ. ಹಣವಂತನಾಗಿ ಅನೇಕ ಸುಖ ಸಂಪತ್ತುಗಳನ್ನು ಅನುಭವಿಸುತ್ತಾ ಅನ್ನಡದಲ್ಲಿ ಕುಳಿತಿರುವ ಹತಭಾಗ್ಯನನ್ನಾಗಿ ಮಾಡುವುದೇ ಪ್ರೇಮ. ಸೌಗಂಧದ ಸೌರಭ್ಯದಿಂದ ಅಲಂಕೃತನಾಗಿ ಮನ್ಮಥನ ಗಳಿಸುವ ಸುಂದರ ರೂಪವೆತ್ತಿ ರೂಪವನ್ನು ವಿಕಾರಗೊಳಿಸುವುದೇ ಪ್ರೇಮ. ಪ್ರೇಮವನ್ನು ನಿರಾಕರಿಸಬೇಡ ಪ್ರೇಮನಾಥ. ನಾನೀಗ ಪ್ರೇಮನಾಥಲ್ಲ ರೋಹಿಣ, ನಾನು ಅನಾಥ ರೋಹಿಣ. ಇಲ್ಲ, ಹಣವಂತರಿಗುಂಟು ದಾಂಪತ್ಯ ಪ್ರೇಮ, ಪ್ರಾಣಿಗಳುಂಟು ಪಕ್ಷಿಗಳ ಪ್ರೇಮ, ಕಮಲಗುಂಟು ಆ ಸೂರ್ಯನ ಪ್ರೇಮ. ನಮಗಿಲ್ಲವೇ ಸ್ವಾಮಿ ದಾಂಪತ್ಯ ಪ್ರೇಮ? ಮರುಕಳಿಸಬೇಡ ರೋಹಿಣ, ಮರುಕಳಿಸಬೇಡ ಜ್ಞಾಪಕಕ್ಕೆ ಪ್ರೇಮವನ್ನು. ಪ್ರೇಮವೆಂಬ ಭಿಕ್ಷ ಪಾತ್ರೆಯನ್ನು ಹೊತ್ತುಕೊಂಡು ಬಂದಿರುವ ಭಿಕ್ಷಕಿ ದಾರಿಯಲ್ಲಿ ನಿನ್ನಂತ ಅನೇಕ ಹೆಣ್ಣು ಬೊಬ್ಬಗಳ ಪ್ರೇಮಗಳಿಂದ ಹಾಳಾದರಿ ಸ್ವರಗಂಧರ್ವ ಕೋಟಿಗಳು. ಹೆಣ್ಣಿನ ಪ್ರೇಮವನ್ನು ಕಣ್ಣಿನಲ್ಲಿ ನೋಡಿದರೆ ಮಣ್ಣು ಗೂಡುವುದೇ ಹಾಳು ಜನ್ಮ. ನಿನ್ನ ಕೋಮಲವಾದ ಶರೀರವು ಯಾರು ಆಗಲಿ ಅವರ ಜೀವನವೂ ವ್ಯರ್ಥವಾಗಿರುವುದು. ಮಂಜಿನ ಗಡ್ಡೆಯಲ್ಲಿ ನುಸುಕಿದ ವಿಶ್ವ ಪಕ್ಷಿಗಳಂತೆ ಪಾತಾಳದಿಂದ ಮೂಕುಸುಕನಂತೆ ನರಿಯ ನಾಲಿಗೆ ಬಾಳಿನಂತೆ ಪ್ರೇಮವನ್ನು ನಿರಾಕರಿಸಬೇಡ ಪ್ರೇಮನಾಥ. ಸೆರೆಗೊಡ್ಡಿ ಬೇಡುವೆನೋ ಸೆರಗಿನ ಮನೆಯಲ್ಲಿ ನಿನ್ನ ಪ್ರೇಮವನ್ನು. ಸೆರಗಿನ ಮನೆಯಲ್ಲ ನಿನ್ನದು ಇದೊಂದು ಮೃತ್ಯು ದೇವಿಯ ಪ್ರೇಮ. ಹಾರಿಯನ್ನು ಬಿಡು. ನಿನ್ನಂತ ಅನೇಕ ನನ್ನ ಪ್ರೇಮ ಪೂರಿತನಾದ ಮೃತ್ಯುಂಜಯನನ್ನು ಮೊರುವಕ್ಕೆ ಬೇಡುವನು. ಅವನೋರ್ವನೇ ನನ್ನ ಶಾಂತಿ ಮಹಾದೇವ. ದಾರಿಯನ್ನು ಬಿಡು. ಪರಮೇಶ್ವರನೇ ಬೇಡುವೆನು, ದಾರಿಯನ್ನು ಬಿಡು. ಚಂದ್ರಮ ಚಂದ್ರಮ ಪ್ರೇಮದ
ಎಂದು ನಮಿಸುವೆನು ನಾಗಭೂಷಣನಿಗೆ. ನಲ್ಲದೆ ನೋಡಿದೆಯಾ, ನಲಿದಾಡಿ ನಮಿಸುತ್ತಿರುವುದ ರಾಜಹಂಸನೇ ತನ್ನ ನಲ್ಲದೇವನಿಗೆ ಆ ಮಾನಸ ಸರೋವರ. ಹೌದು ದೇವ, ಪತಿ ಭಾಗ್ಯವನ್ನು ಅನುಭವಿಸುತ್ತಿರುವ ಆ ರಾಜ ಹಂಸನಿಯರ ಭಾಗ್ಯವೇ ಭಾಗ್ಯ. ಮತ್ತೆ ನೋಡು ಭವಾನಿ, ಆ ಭವ್ಯ ಸರೋವರದ ಮತ್ತೊಂದು ಕಡೆ ಕನಕ ಮಿಶ್ರಿತವಾದ ತಾವರೆಗಳ ತಂಪಾದ ಬಣ್ಣನ್ನು ಸವಿಯಲು ಬರುತ್ತಿರುವ ದುಂಬಿಗಳ ಪ್ರಣಯ ಗೀತೆ. ಅದೊಂದು ಈ ವಿಶ್ವ ಜಗತ್ತಿಗೆ ಆಧಾರ ಸ್ತಂಭವಾದ ಕನಕಾದ್ರಿಯ ಓಂಕಾರನಾದ. ಶ್ರೀ ಓಂಕಾರನಾದ ಭಕ್ತಿಯಿಂದಲೇ ನೀ ಅಮರದೇವನಾದ. ನಿಮ್ಮನ್ನು ಭಕ್ತಿಯಿಂದ ಭಜಿಸಿದ ಕಾರಣದಿಂದಲೇ ನಾ ಅಮರದೇವಿಯಾದೆನು ಶಂಕರ. ಮೆಚ್ಚಿದನು ನಿನ್ನ ಭಕ್ತಿಗಾಗಿ. ಮತ್ತೆ ನೋಡಿ, ಕನಕಾದ್ರಿಯ ಇಂದ್ರ ದಿಶಾಭಿಮುಖದಿಂದ ಚಂಡಮಾರುತನೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಮೊರೆದೇಳುವ ಎರಡು ಪಾತಾಳ ಸರ್ಪಗಳೆಂಬ ಮೂಡಗಳ ಮಧ್ಯದಲ್ಲಿ ಕವಿಸುವ ಮಿಂಚುಗಳ ಎಣಿಕೆಯಂತೆ, ಭಯಂಕರದಿಂದ ರಂಜಿಸುವ ಗಂಗಾ ಪ್ರವಾಹದಂತೆ ತನ್ನೆರಡು ಶುಂಡಾಲಿಗಳಲ್ಲಿ ಮುತ್ತುಗಳೆಂಬ ನೀರ ಹನಿಗಳನ್ನು ತುಂಬಿಕೊಂಡು ಸರಸವಾಡುತ್ತಿರುವ ಆ ನೀರಾಣಿಗಳನ್ನು ನೋಡಿದೆನು ದೇವ. ಆ ಮಾನಸ ಸರೋವರವು ನನ್ನ ಪಿತಮಂದಿರದ ಕಲ್ಯಾಣ ಮಂಟಪದ ಸೊಬಗನ್ನೇ ಧಿಕ್ಕರಿಸುತ್ತಿರುವುದು. ಅದಿರಲಿ ಶಂಕರ, ನೀವೇಕೆ ಈ ವೇಷವನ್ನು ಧರಿಸಿರುವೆ? ನಿನ್ನ ನೆಚ್ಚು ಮೆಚ್ಚಿನ ಭಕ್ತಿಗಾಗಿ ಧರಿಸಿರುವ ಇದೊಂದು ರೂಪ. ನಿಶ್ಚಯ ಭಕ್ತಿಯಿಂದ ಬದಿಸಿದ ನೀನೋರ್ವಳೆ ಶಿವಭಕ್ತಿ. ಭಕ್ತಿಯಿಂದ ಬಂದಿತೆ ಭಾಗ್ಯಸುದೇವ. ನೀವಲ್ಲವೇ ಆದಿ ಪುರುಷನಾಗಿ ಅನಂತ ಜೀವರಾಶಿಯನ್ನು ಹೊತ್ತು ಮೆರುತ್ತಿರುವ ಸ್ವಾಮಿ. ನಿಮ್ಮ ನೆಲೆಯನ್ನು ಕಂಡವರಾರು ಶಂಕರ. ನೀನು ಕಾಣಲಿಲ್ಲವೇ ಪರಮೇಶ್ವರ? ಅಂದಿನ ದಿವಸ ಬಹು ವೈಭವದಿಂದ ಭಸ್ಮ ರುದ್ರಾಕ್ಷಿಗಳಿಂದ ಅಲಂಕಾರ ಭೂಷಿತಳಾಗಿ ನನ್ನನ್ನು ಭಜಿಸಲು ನಾನಾಂತೆ ನಿನಗೊಂದು ರೂಪ. ನಿನಗಾಗಿ, ನಿನ್ನ ಪ್ರೇಮಕ್ಕಾಗಿ. ಹಾಗಾದರೆ ನಿಮ್ಮ ನಿಜ ರೂಪ ಕಾಣುವ ಬಗೆ ಹೇಗೆ ಶಂಕರ? ಭಕ್ತಿಯಿಂದಲ್ಲದೆ ಕಾಣಬಾರದ ನನ್ನ ನಿಜ ರೂಪ. ಭಕ್ತಿಯಿಂದ ಭಜಿಸಿದಾತೆಗೆ
ಸಪ್ತಾಶ್ವನ ಚೆಲುವಾದ ಕಿರಣಗಳಂತೆ ಚಲಿಸಿ ಬರುತ್ತಿರುವ ಓರ್ವ ಪ್ರಕಾಶವು ಓರ್ವ ಭಕ್ತನ ಬರುವಿಕೆಯನ್ನು ತೋರುತ್ತದೆ. ದೇವ ಬೆಂಗದರನಾಗಿ ಬರುತ್ತಿದ್ದರೆ ಬೆನ್ನೆಟ್ಟಿ ಬರುತ್ತಿತ್ತು ಬಿಸಿಲು, ಭೃಂಗಧರನಾಗಿದ್ದರೆ ಚೆಲ್ಲುತ್ತಿತ್ತು ಬೆಳದಿಂಗಳು. ಅವರಲ್ಲದಿದ್ದರೆ ಅವನೇ ನನ್ನ ಸಹೋದರನಾದ ಶೌರ್ಯು. ನಿಶ್ಚಯ ಶೌರ್ಯ ಸುದರ್ಶನವೆಂದು ರಜತ ಬಂಡೆಯ ಮೇಲೆ ಸಾಸಿರ ಕಿರಣಗಳನ್ನು ಚೆಲ್ಲುತ್ತಾ ಅದೆಷ್ಟು ಮರೀಚಿಕ ಜಲದಂತೆ ಹೊಳೆಯುತ್ತಿರುವುದು. ಎಷ್ಟಾದರೂ ಅವನಲ್ಲವೇ ಗೌರಿ ಸಹೋದರ?
ಸಹೋದರನನ್ನು ಬಣ್ಣಿಸಲು ಎಷ್ಟಾದರೂ ನೀನಲ್ಲವೇ ಶೌರಿ ಸಹೋದರಿ. ಬಾ, ನಿನ್ನ ಸಹೋದರನ ಬರುವಿಕೆಯನ್ನು ಎದುರು ನೋಡುತ್ತಾ ಆ ಶಾಂತಿ ಪೀಠದ ಮೇಲೆ ಕುಳಿತುಕೊಳ್ಳು. ಹಾಗೆ ಆಗಲಿ. ಪರಮೇಶ್ವರನಿಗೆ ನಮಸ್ಕರಿಸಬೇಕು. ನಿನಗೆ ಮಂಗಳವಾಗಲಿ ಚಕ್ರಧಾರಿ. ಅಣ್ಣ, ಇದೇನು ಬಹು ಸಂಭ್ರಮದಿಂದ ಕೈಲಾಸಕ್ಕೆ ಬರಲು ಕಾರಣವೇನು? ದಯಮಾಡಿ ಈ ಪೀಠದ ಮೇಲೆ ಕುಳಿತುಕೊಳ್ಳಬೇಕು. ಸಹೋದರಿ, ಕಗ್ಗಲಿನ ಕಠಿಣವಾದ ಕಲ್ಲನ್ನು ಪೀಠವೆಂದು ನನ್ನನ್ನು ಕೋರಿಸುತ್ತಿರುವ ಕೋರಿಸು. ನಾನೇನು ಮಾಡಲಿ ಅಣ್ಣ? ನೀನಾದರೂ ಲಕ್ಷ್ಮೀಪತಿ, ಯಾವಾಗಲೂ ಸಿರಿ ಸಂಪತ್ತನ್ನು ಅನುಭವಿಸುತ್ತಾ ನಿನ್ನ ಅರಮನೆಯಲ್ಲಿ ಸುಖಿಯಾಗಿರುವೆ. ಆದರೆ ನನ್ನ ಪತಿ ತನ್ನ ಮನ ಬಂದಂತೆ ನನ್ನನ್ನು ಗುಹೆಯಲ್ಲಿರಿಸಿ ಭಕ್ತರನ್ನು ಹುಡುಕಿಕೊಂಡು ಹೋಗುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ದೇವ. ಹೇಳು ಸತಿ, ಹೇಳು. ಇನ್ನೇನು ಹೇಳಬೇಕೋ ಅದನ್ನೆಲ್ಲ ಹೇಳು. ಎಷ್ಟಾದರೂ ಅಣ್ಣ ತಂಗಿಯರ ಬಾಂಧವ್ಯವೇ ಬಾಂಧವ್ಯ. ಹಾಗಲ್ಲ ಸ್ವಾಮಿ, ಒಡ ಹುಟ್ಟಿದವರ ಬಾಗಿಲು ಒಂದು ರಕ್ತ ಸಂಬಂಧದಿಂದ ತುಂಬಿರುವುದು. ಒಂದು ಸೆರೆ ರಕ್ತವು ಎರಡು ದೇಹವನ್ನು ಸಂಚರಿಸುವಾಗ ಅದನ್ನು ಏನೆಂದು ವರ್ಣಿಸಲು ಪರಮಾತ್ಮ? ಹಾಗಲ್ಲ ದೇವಿ. ತಂದೆಯ ಮನೆಯು ಸಕಲ ಸಿರಿ ಸಂಪತ್ತುಗಳಿಂದ ತುಂಬಿದರೆ ಸ್ತ್ರೀಯರು ಲಗ್ನವಾದ ಮನೆಯನ್ನು ಅಲ್ಲಗಳೆಯುವರು. ಅಣ್ಣ ತಮ್ಮಂದಿರನ್ನು ಕಂಡರೆ ಅರ್ಧ ಪ್ರಾಣ, ಅಪ್ಪ ಅಮ್ಮಂದಿರನ್ನು ಕಂಡರೆ ಪೂರ್ತ ಪ್ರಾಣ, ಇನ್ನು ತಂದೆಯ ಮನೆಗೆ ಹೋದರೆಂತೂ ಪುರುಷ ಪ್ರಾಣ. ಅಲ್ಲದೆ ಪತಿಯ ಮಂದಿರವು ಪಂಚ ಪುರುಷಗಳಿಂದ ನಿರ್ಮಿಸಿದ್ದರೂ ಸಹ ಸ್ತ್ರೀಯರು ತಂದೆಯ ಮನೆಯೇ ಮೇಲೆಂದು ಹೋಗುವರು. ಅದೊಂದು ಸ್ತ್ರೀಯರ ನೈಜವಾದ ತಂದೆಯ ಮನೆಯ ಸೌಭಾಗ್ಯವಲ್ಲವೇನು? ಹಾಗನ್ನಬಾರದು ಮಹಾದೇವಿ. ಯಾವ ಸೌಭಾಗ್ಯವಾದರೂ ನಿನ್ನ ಭಾಗ್ಯವೇ ಭಾಗ್ಯ. ನಿತ್ಯ ಮಂಗಳಕರನಾದ ಪರಶಿವನ ಕೈ ಹಿಡಿದ ನೀನಲ್ಲವೇ ನಿತ್ಯ ಸಮುದ್ರ. ಅದಿರಲಿ ಕ್ಷೀರಕ್ಷ. ಕೇಳಿದ್ಯಾ ಸತಿ ಸಹೋದರನ ಮಾತನ್ನು? ಸರ್ವೇಶ್ವರ, ನಿನ್ನ ಮನೆಯೇ ಮನೆ, ನೀ ಮೀರುವಲ್ಲ ಬಾಂಧವ್ಯನು ಭೂತೇಶ್ವರ. ನಿನ್ನ ಮನೆಯೇ ಮನೆ, ನಿನ್ನ ನೋಟವೇ ನೋಟ. ಈ ಕನಕಮಯವಾದ ಪೀಠವನ್ನು ಕಲ್ಯಂದು ಹೇಳಿದ ಮಾತು ಅಣ್ಣ ತಂಗಿಯ ಸಲುಗೆಯ ಮಾತಾಗಿರುವುದು ಸರ್ವೇಶ್ವರ. ಅದಿರಲಿ ಕ್ಷೀರಕ್ಷಯನ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಗೌರವವನ್ನು ಸೂಚಿಸುತ್ತದೆ. ಆದರೂ ನಿನ್ನನ್ನು ನೋಡಿದ್ದಾಯ್ತು. ದಕ್ಷ ಸುತೆಯರ ಕಲ್ಯಾಣ ಮಂಟಪದಲ್ಲಿ ನೋಡಿದ ಆರಾಧ್ಯ ಬ್ರಹ್ಮದೇವನು ಇತ್ತ ಬಾರಲೇ ಇಲ್ಲ. ಆತ ನೋಡು ಪರಮೇಶ್ವರ, ಕನಕಾದ್ರಿಯ ತಪ್ಪಲಿನಲ್ಲಿ ಬಹು ಸಂಭ್ರಮದಿಂದ ಇತ್ತಲೇ ಬರುತ್ತಿರುವನ ಕೈಲಾಸಕ್ಕೆ. ಕನಕ
ಮಂಗಳವಾಗಲಿ ಬ್ರಹ್ಮದೇವ. ಬ್ರಹ್ಮನ ದರ್ಶನವು ಅಪೂರ್ವ ಆಯಿತು. ಸತ್ಯಲೋಕದಲ್ಲಿ ಸರ್ವರು ಕ್ಷೇಮದಿಂದಿರುವರೆ ದಯಮಾಡಿ ಈ ಪೀಠದ ಮೇಲೆ ಕುಳಿತುಕೊಳ್ಳಬೇಕು. ಆಗಬಹುದು. ನಮ್ಮ ಕಾರ್ಯದಲ್ಲಿ ಕ್ಷೇಮವಲ್ಲದೆ ಮತ್ತೇನು ಆದಿಶಕ್ತಿ ನಿರಂಜನ ಮೂರ್ತಿಯಾದ ಪರಶುಮನ ಕರ್ಣವು ಇಲ್ಲಿ ಕುಳಿತಿರುವ ನಾರಾಯಣ ಬೆಂಬಲವು ನಮಗಿರುವಾಗ ಸತ್ಯಲೋಕದಲ್ಲಿ ಸರ್ವರು ಸುಕ್ಷೇಮದಿಂದಿರುವರು. ವೇದಪತಿ, ನೀವು ನಮ್ಮಲ್ಲಿಗೆ ಬರಲು ಕಾರಣವೇನು? ಕಾರಣವಿಲ್ಲದೆ ಕೈಲಾಸಕ್ಕೆ ಯಾರು ಬರಲಾರದು ಪರಮಾತ್ಮ. ನಿಮ್ಮ ಆಶೀರ್ವಾದವನ್ನು ಭವಾನಿಯ ಕರುಣೆಯನ್ನು ಪಡುವುದೇ ಕರ್ತವ್ಯ. ಹಾಗಾದರೆ ನಿಮಗೆ ನಮ್ಮಿಂದಾಗಬೇಕಾದ ಕರ್ತವ್ಯವೇನು? ದೇವ, ಸುರಭೂಮಿಯು ಒಡವಿನ ವಸ್ತುವಿನಂತೆ ಕಂಗಲಾಗಿ ಪರಿತಪಿಸುತ್ತಿರುವುದು. ಪರಮೇಶ್ವರ, ಬ್ರಹ್ಮದೇವರ ಮಾತು ನಿಶ್ಚಯ. ದೇವತೆಗಳು ದೇವಭೂಮಿಯಲ್ಲಿ ಒಂದು ನಿಶ್ಚಲವಾದ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಅವರಿಗೆ ತಮ್ಮ ಕರುಣಾಮೃತವೂ ಬೇಕಾಗಿರುವುದು. ಪರಮೇಶ್ವರ, ಕೇಳಿದ್ಯಾ ಸತಿ ಭಕ್ತರ ಬಿನ್ನಹವನ್ನು? ಇದೇನು ನನಗೆ ಹೊಸದಲ್ಲ ದೇವ. ಬಹುದಿನದಿಂದ ನರಳುತ್ತಿದ್ದ ರೋಗಿ ಸಂಜೀವಿನಿಯನ್ನು ಹುಡುಕಿಕೊಂಡು ಹೋಗುವಾಗ ಮುಂಗಾಲಿಗೆ ಸಂಜೀವಿನಿ ಸಿಕ್ಕಿ ಎಡವಿದಂತಾಯಿತಲ್ಲ. ಹಾಗಲ್ಲ ದೇವಿ, ಭಕ್ತರು ಅಮೃತ ದೇಹಿಗಳು. ಅವರಿಗೆ ಭವಬಂಧವಿಲ್ಲ ಇಹದಲ್ಲಿ, ಪರದಲ್ಲಿ, ಕೈಲಾಸದಲ್ಲಿ. ಆ ಭಕ್ತಿಯನ್ನು ಅರಿತವನೇ ಭಾಗ್ಯಶಾಲಿ. ಅವರು ನಿನಗಿಂತಲೂ ನನಗೆ ಕರಹಿತರಾಗಿದ್ದಾರೆ. ಸ್ವಾಮಿ, ನನಗಿಂತಲೂ ಭಕ್ತರೇ ಕರಹಿತರಾದ ಮೇಲೆ ನನ್ನನ್ನೇಕೆ ವಿವಾಹ ಮಾಡಿಕೊಂಡಿರಿ? ದೇವಿ, ಜಲದ ಮೇಲಿರುವ ತಾವರೆಯಂತೆ ನಿನ್ನನ್ನು ನಾನು ವಿವಾಹ ಮಾಡಿಕೊಂಡೆವ. ನೀನು ಅರಿತಿಲ್ಲವೇ ಆದಿಶಕ್ತಿ? ಭಕ್ತರಾದ ಶರಣಸತಿ ಲಿಂಗಪತಿ ಎಂಬ ವೇದಘೋಷವನ್ನು. ಧನ್ಯಳಾದೆನು ದೇವ. ಹೌದು, ತಾವು ಅಲ್ಲಿಗೆ ದಯಮಾಡಿ ಆ ಅಗ್ರಪೂಜೆಯನ್ನು ಕೈಗೊಳ್ಳಬೇಕೆಂದು ಬೇಡುವನು ಪರಮೇಶ್ವರ. ಶಾಂತನಾಗು ಚಂದ್ರಮ. ಸ್ವಾಮಿ, ಈ ಕಾಯಿನಾದ ಚಂದ್ರಮನನ್ನು
ಕಾಪಾಡಬೇಕೆಂದು ಬೇಡಿವೆ. ಶಾಂತನಾಗು ಚಂದ್ರಮ್ಮ. ಎಲ್ಲಿಂದ ಬಂತು ದೇವ? ಶಾಂತಿ ಇಲ್ಲವೇ ಕೈಲಾಸದಲ್ಲಿ ಚಂದ್ರಮ? ಈಗ ಶಾಂತವಾಯಿತು. ಈ ಪರಮಾತ್ಮನಿಂದ ಶಾಂತವಾಯಿತು. ಚಂದ್ರಮ, ನಿನಗಾಯಿತೇಕಿ ಪಂಚಮ? ಯಾರಿಂದ ನಡೆಯಿತು? ಇದೊಂದು ತಾವಾಗಿ ಬಂದ ದಕ್ಷ ಬ್ರಹ್ಮನ ಶಾಪ. ಇದನ್ನು ದಯಮಾಡಿಸಬೇಕೆಂದು ಬೇಡಿಬೆಳೆದು ಸ್ವಾಮಿ. ಭಯಪಡಬೇಡ ರಜನೀಪತಿ, ನಿನ್ನನ್ನು ಧರಿಸುವೆನು ನನ್ನ ಜಟಾಜುಟಾಗ್ರ ಭಾಗದಲ್ಲಿ. ಅಲ್ಲಿ ನಿನಗಾಗುವುದು ಸಕಲ ಸುಖ ಸಂಪತ್ತು. ಇದೋ ನಿನಗಾಗಿ ಕರುಣಿಸಿರುವೆನ ದಕ್ಷ ಶಾಪ ವಿಮೋಚನೆ. ಪರಮಾತ್ಮ, ಚಂದ್ರಮ, ಪರಮಾತ್ಮ, ನಿನ್ನ ಗಗನ ಮಾರ್ಗದ ದಿನಚರಿಯ ಸಂಚಾರದಲ್ಲಿ ಪ್ರತಿಯೊಂದು ದಿನವೂ ಒಂದೊಂದು ಕಳೆ ಹೆಚ್ಚಿ ಶುಕ್ಲ ಪಕ್ಷದಲ್ಲಿ ಷೋಡಶ ಕಳಾಪೂರ್ಣ ಚಂದ್ರಮನಾಗಿ ನೆರೆದು ವಿಖ್ಯಾತನಾದ. ಧನ್ಯನಾದನು ದಯಾಕಾರವಾಣಿಯಿಂದ ಪರಮಾತ್ಮ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಕಂಡಂತಾಯಿತೆ ದಕ್ಷ ಬ್ರಹ್ಮನ ಮಹತ್ತರವಾದ ಕಾರ್ಯವನ್ನು. ದೇವ, ಆದರೂ ಪಾವನಾದನು ಚಂದ್ರಮ ತಮ್ಮ ದರ್ಶನದಿಂದ. ಚಂದ್ರಮ, ಪವಿತ್ರ ದೇವನ ವಿಶಾಲವಾದ ಮಸ್ತಕದ ಮೇಲೆ ಅಚಂದ್ರಕವಾದ ಪದವಿಯನ್ನು ಗಳಿಸಿಕೊಂಡ ನೀನೇ ಭಾಗ್ಯಶಾಲಿ. ಏಳನಾಡಿ ತ್ರಿಮೂರ್ತಿಗಳನ್ನು ನೋಡಿದ ನಾನೇ ದಕ್ಷ ಶಾಪನ ರಹಿತನಾದೆನು. ಭೂತೇಶ್ವರ, ಕಾಲ ಅತೀತವಾಯಿತು. ಸತ್ರಭುಜಗೆ ದಯ ಮಾಡಬೇಕೆಂದು ಬೇಡಿಕೊಳ್ಳುವೆನು. ಚಂದ್ರಮ, ನಿನಗೆ ಬರಲು ಕರೆ ಉಂಟು. ಆಗಬಹುದು. ಮನುಮುನಿಯ ಆಶ್ರಮವಿದೆ ಇದೇನು ಈ ಕರಕ ಮಂಡಲದಲ್ಲಿ ಗಂಗಾಜಲದಂತೆ ತಂಪಾಗಿ ಬೀಸುತ್ತಿದ್ದ ಮಂದ ಮಾರುತನು ಇಂದಿನ ದಿವಸ ಉಷ್ಣಕಾರಕನಾಗಿ ಬೀಸುತ್ತಿರುವನು. ಇದು ವಸಂತ ಕಾಲವಾದರೂ ನನ್ನ ಕಣ್ಣೆದುರಿಗೆ ಎಲೆ ಉದುರಿದ ಗಿಡ ಮರಗಳಂತೆ ನಿಬಿಡವಾಗಿ ಕಾಣುತ್ತಿರುವುದು. ಅದು ಗಂಧರ್ವಪತಿಯಾದ ವಸುಂಧರನು ಇತ್ತಲೇ ಬರುತ್ತಿರುವನು. ಮೃಗದೇವರಿಗೆ ನಮಸ್ಕರಿಸುವೆನು. ಬಾ ವಸುಂಧರ, ಬಾ. ನಿನ್ನ ಬರುವಿಕೆಯನ್ನು ನೋಡಿದರೆ ಏನೋ ಒಂದು ಕಾರ್ಯಾತುರವನ್ನು ತೋರುತ್ತದೆ. ಮೃಗದೇವ, ಅಮೃತ ಕಳಸನು ತೆಗೆದುಕೊಂಡು ಹೋದ ದಿವಸ ಇವ ದಿವಸ. ವಸುಂಧರ, ಬಾವ ಅಮೃತವನ್ನು ತೆಗೆದುಕೊಂಡು ಹೋಗುವ ಕಾರ್ಯದಲ್ಲಿ ನೀ ನಿರತನಾಗಿರುವೆ. ಮೃಗದೇವ, ಈ ವಿಷಯವು ತಮಗೆ ತಿಳಿಯದೆ? ತಿಳಿದಿದ್ದರೂ ಇರಬಹುದು. ಆದರೆ ಮಕ್ಕಳು ಕಟ್ಟಾಳುವ ಕಟ್ಟೆಯಂತೆ ದೇವತೆಗಳು ಕೂಡಿರುವ ಇದೊಂದು ಆಟ. ಗಂಧರ್ವನೇ, ಸತ್ರಯಾಗ ಎಂದರೇನು, ನೀವು ಎಂದರೇನು? ಕಾಲವೇನು ಆರಲು ಸಾಧ್ಯವಿಲ್ಲದವನು ಗಗನಕ್ಕೆ ಆರುವನೆಂದು ಹಂಬಲಿಸಿದಂತಾಯಿತು ದೇವತೆಗಳ ಮನೋರಥ. ಮೃಗದೇವ, ಅಲ್ಲಿಗೆ ಜಗದೀಶನ ವಾರದ
ಅವನ ದಿವ್ಯ ರೂಪವನ್ನು ವಸುಂಧರ ಆ ಪರದೇಶಿಯ ರೂಪಿನಲ್ಲಿ ನೋಡಬೇಕಾದ ವಿಷಯಗಳೇನಿವೆ? ಅದು ಮಹರ್ಷಿಗಳಾದ ತಮ್ಮಿಂದಲೇ ಹೊರ ಬೀಳಬೇಕು. ಪರದೇಶಿಯಾದ ಪರಶಿವನು ಪರಮಾತ್ಮನಾಗಿ ಕಾಣಿಸಿಕೊಂಡನು. ವಸುಂಧರ ಸಾಕು ನಿಲ್ಲಿಸು. ಇರುವೆ ಕಣ್ಣಿಗೆ ಸಾಸಿವೆ ಕೊಡನಾದಂತೆ ಗೋಪಾದ ಕೀಟಗಳವು ಪಿಪೀಲಕರ ಕಣ್ಣಿಗೆ ಮಹಾಸಮುದ್ರವಾದಂತೆ ನಿನಗೆ ಆ ಪರಶಿವನವರುವ ಮಹಾತ್ಮನು ನನಗಲ್ಲ. ಮೃಗದೇವ, ಕಾಲ ಅತೀತವಾಯಿತು. ನಾನು ಇನ್ನು ಹೋಗಿ ಬರುವೆನು. ಹೊರಡು. ಸತ್ರಯಾಗ 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 ಎಂದರೇನು? ದೇವತೆಗಳು ಎಂದರೇನು? ಕಾಮಕ್ಕೆ ಕಣ್ಣೆರಡು, ತಲೆ ಒಂದು. ಒಂದು ಹೆಣ್ಣನ್ನು ನೋಡುವುದಕ್ಕೆ ಹಲವಾರು ಕಣ್ಣುಗಳನ್ನು, 4 ತರಗಳನ್ನು ಧರಿಸಿರುವನ ವೈದಿಕನಾದ ಬ್ರಹ್ಮನು ತೆರೆಯ ಮರೆಯಲ್ಲಿ ಅಡಗಿರುವ ವೇಷಾಂಗಿನಿಯಂತೆ ಕ್ಷೀರ ಸಮುದ್ರದಲ್ಲಿ ಯಾವಾಗಲೂ ಜಡತ್ವದಿಂದ ಮಲಗಿರುವ ಆ ವಿಷ್ಣು, ಇವರುಗಳು ಸತ್ರಯಾಗದಲ್ಲಿ ಭಾಗವಹಿಸುವರಂತೆ. ಹೆಂಡತಿಯನ್ನು ಮೆಚ್ಚಿಸಲು ಸಾವಿರಾರು ಭುಜಗಳನ್ನು ಹೊಂದಿ ಕೈಲಾಸದಲ್ಲಿ ಯಾವಾಗಲೂ ಕಾಲಕ್ಕೆ ತಕ್ಕಂತೆ ಆ ಪರಶಿವನನ್ನು ಅಗ್ರ ಪೂಜೆಗೆ ಕರೆದುಕೊಂಡು ಬರುವರಂತೆ. ಆದರೆ ಆ ಪರಶಿವನಿಗೆ ಆಣೆಯಲ್ಲಿ ಕಣ್ಣುಂಟು, ನನಗೆ ಪಾದದಲ್ಲಿ ಕಣ್ಣುಂಟು. ಆದ್ದರಿಂದ ಆ ಪರಶಿವನು ನನಗೆ ಸರಿ ಸಮಾನನು. ಅದರಲ್ಲಿಯೂ ನನಗೆ ಹೆಚ್ಚಿನ ಅಧಿಕಾರವಿದೆ. ವಿಷ್ಣುವನ್ನು ವಿವೇಕಿಸಿದರೆ ಅವನು 2ನೆಯ ಮೂರ್ತಿಯಾಗಿರುವನು. ಇನ್ನು ಬ್ರಹ್ಮನಾದರೂ ಓರ್ವ ಸಾಮಾನ್ಯ ವೇಷಧಾರಿಯಾದ ಪುರೋಹಿತ. ದಕ್ಷ ಬ್ರಹ್ಮ ಮೊದಲಾದವರು ನನ್ನ ಶಿಷ್ಯರು. ಒಂದು ವೇಳೆ ದಕ್ಷ ಬ್ರಹ್ಮನೇನಾದರೂ ಅಲ್ಲಿಗೆ ಹೊರಟರೆ ನನಗೂ ಹೊರಡುವ ಸಮಯ ಉಂಟು. ಇದೇಕೋ ಇಂದಿನ ದಿವಸ ನನ್ನ ಮನಸ್ಸು ಚಂಚಲವಾಗಿ ತೋರುತ್ತಿದೆ. ಇರಲಿ, ಅಲ್ಲಿ ಕಾಣುವ ಶಿಲಾಕಲ್ಪದ ಮೇಲೆ ಮಲಗಿ ವಿಶ್ರಮಿಸುವೆನು.
ಬರವಿದ್ದು ನೀನು ಭಕ್ತಿಗಾಗಿ ನಿಜ ಭಕ್ತನಾದ ಬರವಿದ್ದು ನೀನು ಚಕ್ರಧರ ಕ್ಷೀರಸಾಗರನೇ, ಅತ್ತ ನೋಡು. ಈ ವನ ಮಧ್ಯದ ದಟ್ಟವಾದ ವೃಕ್ಷದಡಿಯಲ್ಲಿ ಯಾವಳೋ ಓರ್ವ ಗಂಧರ್ವ ಸುಂದರಿಯು ಅಲ್ಲಿ ಕಾಣುವ ಸರೋವರದಲ್ಲಿ ಸ್ನಾನ ಮಾಡಿ ಕೆದಡಿದ ತನ್ನ ಮುಡಿಯನ್ನು ಒಣಗಿಸಲು ಸುಗ ಭೂಗರ್ಭದ ಮೇಲೆ ಮಲಗಿರುವಳೋ ಏನೋ ಎಂಬಂತೆ ಅರ್ಧ ಶರೀರವು ಕಾಣುತ್ತಿರುವುದು. ಜನಾರ್ದನ, ಅತ್ತ ನೋಡು. ಅಲ್ಲಿ ಕಾಣುವ ಭವ್ಯ ಸರೋವರದಲ್ಲಿ ಯಾವುದೋ ಒಂದು ಜಿಂಕೆಯು ತಾನು ಈಜಾಡಿದ ತನುತಾಪವನ್ನು ತಾಳಲಾರದೆ ತನ್ನೆರಡು ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಂದರವಾದ ತನ್ನ ನಿಡುನೋಟದಿಂದ ಮತ್ತೆರಡು ಕಾಲುಗಳನ್ನು ಕಣ್ಣಿನ ಪಕ್ಕದಲ್ಲಿರಿಸಿ ಕಣ್ಣನ್ನು ಮೊಸರಿಸಿ ವೈರಿಗಳಾದ ಕಿರಾತಕರನ್ನು ನೋಡುತ್ತಿರುವುದೋ ಏನೋ ಎಂಬಂತೆ ಕಾಲಿನಲ್ಲಿ ಅಂಟಿಕೊಂಡು ಪ್ರಜ್ವಲಿಸುವ ಕಣ್ಣಿನಿಂದ ಕೂಡಿದ ಆ ಅರ್ಧ ಶರೀರವು ಅತ್ಯಾಶ್ಚರ್ಯಕರವಾಗಿ ಕಾಣುತ್ತಿರುವುದು. ಸದಾಶಿವ ದೇವ, ಪ್ರಪಂಚದಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ನಿನಗೆ ತಿಳಿದಿರುವುದು ಅದಾವುದು ಆ ಮರದಡಿಯಲ್ಲಿ ಮಲಗಿರುವ ಮಹಾತ್ಮನೇ ಭೃಗುದೇವನಲ್ಲವೇ? ಅದು ನನಗೂ ತಿಳಿದಿರುವುದು ಜನಾರ್ದನ. ಆದರೆ ಈ ಗಾಡಿನ ಮಧ್ಯದಲ್ಲಿ ವಿಹರಿಸುತ್ತಿರುವ ಘನ ಗಂಭೀರವಾದ ಸಿಂಹವು ಆನೆಯ ಮಸ್ತಕವನ್ನು ಬಡಿದು ಸಾಕಾಗಿ ಒಂದು ವೃಕ್ಷದಡಿಯಲ್ಲಿ ಅದೆಷ್ಟು ಗರ್ವದಿಂದ ಮಲಗಿರುವನ ಸರ್ವೇಶ್ವರ, ಗರ್ವವೇ ರೂಪವೆತ್ತಿ ರೂಪಾಕಾರವಾದ ಅಹಂಕಾರ ದೇವತೆಯೊಡನೆ ಸರಸವಾಡುತ್ತಿರುವನಃ ಭೃಗುದೇವ. ಹೇಗಾದರೂ ಆಗಲಿ, ಅಲ್ಲಿಗೆ ಹೋಗಿ ಎಚ್ಚರಿಸುವನು. ಎಚ್ಚರವಾಯಿತೇ ಭೃಗುದೇವ? ಎಚ್ಚರವೇನು ನಾರಾಯಣ? ಈ ಭೃಗು ಋಷಿಯು ಯಾವಾಗಲೂ ತನ್ನ ಆತ್ಮಜ್ಞಾನದಲ್ಲಿ ಎಚ್ಚರವಾಗಿಯೇ ಇರುವನು. ಅವನಾರು ಆ ಶಿಲಾಕಲ್ಪದ ಮೇಲೆ ಕುಳಿತಿರುವ ಶಿವಯೋಗಿ, ಅವನೇ ಪರಮಾತ್ಮನಾದ ಪರಶಿವನು. ಸರ್ಪಶೇನ ಪರಮಾತ್ಮನಾರು ಪರಶಿವನಾರು ನೀವಿರುವರು ಇನ್ನೂ ಚಿಕ್ಕವರು, ನಿಮಗಾವುದು ತಿಳಿಯಲು. ಅದಿರಲಿ, ಬಹು ಸಂಭ್ರಮದಿಂದ ಇಲ್ಲಿಗೆ ಬರಲು ಕಾರಣವೇನು? ಅಥವಾ ಮುಂದೆಲ್ಲಿಗೆ ಹೋಗಲು ಬಂದಿರುವಿರಿ? ಭೃಗುದೇವ, ದೇವಗಂಧರ್ವರು ಜಗತ್ತಿನ ಕಲ್ಯಾಣಕ್ಕಾಗಿ ಶರವಣ ತೀರದಲ್ಲಿ ಶಿವಸತ್ರ ಯಾಗವನ್ನು ಮಾಡುತ್ತಿರುವರು. ಆ ಅಗ್ರಪೂಜಾ ದೇವನಾದ ಶಾಂಬ ಶಿವಮೂರ್ತಿಯನ್ನು ಕರೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ತಮ್ಮ ದರ್ಶನವಾಯಿತು. ಗರ್ವವೇ ಸೆಳೆದಿರುವ ಗೌರಿಪತಿಯೊಡನೆ ಇಲ್ಲಿ ಮಲಗಿರುವ ನಿಮ್ಮ ಹತ್ತಿರ ಬಂದು ಕುಳಿತುಕೊಂಡನು. ನಿಮ್ಮನ್ನು ಎಚ್ಚರಿಸಿ ಆಯಾಸ ಉಂಟು ಮಾಡಿದ ಋಣ ತೀರುವುದಕ್ಕಾಗಿ ನಿಮ್ಮ ಕಮಲ ಚರಣಗಳತ್ತಿ ಮುಂದೆ ಹೋಗುವೆನು. ಬಹಳ ಸಂತೋಷ. ನಿನ್ನ ವಿವೇಕಕ್ಕೆ ಮೆಚ್ಚಿದನು ಲಕ್ಷ್ಮೀಶ. ಕಂಡೆಯ ನನ್ನ ರಾಸಾಗ್ನಿ ನೇತ್ರವನ್ನು ಪಾದದಲ್ಲಿ ಸದಾಶಿವನ ಹಣೆಗಣ್ಣಿಗಿಂತಲೂ ನನ್ನ ಪಾದಾಂಗುಲಿಯ ನೇತ್ರವನ್ನು ಕಂಡು ಧನ್ಯನಾದೆ. ಅದಿರಲಿ, ಎಲೈ ಸದಾಶಿವ ಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು? ಹಾಗಾದರೆ ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ನಿನ್ನಂತಹ ವಿವೇಕರಿತರೊಡನೆ ಈ ಸದಾಶಿವ ಮೂರ್ತಿಯು ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಹುಜಾಣನು? ನನ್ನೊಡನೆ ಕುಳಿತಿರುವ ಸರ್ವಸಕ್ತನಾದ ನಾರಾಯಣನು ನಾನು ವಿವೇಕರಹಿತರೋ? ಅದನ್ನು ನೀನೇ ವಿವೇಚಿಸಬೇಕು ಭೃಗುಋಷಿ. ಕಾಡಿನಲ್ಲಿ ದಟ್ಟವಾಗಿ ಬೆಳೆದಿರುವ ಬಿದಿರುಗಳು ಒಂದಕ್ಕೊಂದು ತಿಕ್ಕಾಡಿ ಅದರಿಂದುಂಟಾದ ಅಗ್ನಿಯು ಇಡೀ ಕಾಡನ್ನೇ ದಹಿಸುವಂತೆ ನಿನ್ನಲ್ಲಿನ ವಿಷಯಾನಂದಗಳು ನಿನ್ನ ಜೀವಾತ್ಮದ ಪೊರೆಯ ಮೇಲೆ
ಭಯಂಕರವಾದ ಹಾವಿನ ಮೈಬಣ್ಣವನ್ನು ಮುಚ್ಚಿರುವ ಹುತ್ತದ ಮಣ್ಣಿನಂತೆ ದಿನೇ ದಿನೇ ನಿನ್ನ ಹೂಬಣ್ಣವನ್ನು ಮೈಬಣ್ಣವನ್ನು ಮುಚ್ಚುತ್ತಿದೆ. ಯಾವಾಗಲೂ ಮಮತೆಯಿಂದ ತರಗೆಲೆಗಳನ್ನು ತಿನ್ನುವ ಮೇಕೆಯು ತುಪ್ಪದ ಸವಿಯನ್ನು ಬಂದ ಮಹಾತ್ಮ ಭೃಗು ಋಷಿ ಎಂದು ಅನೇಕ ಋಷಿಗಳಿಂದ ಹೆಸರಾಂತ ನಿನ್ನ ಅಹಂಕಾರವು ಎಲುಬನ್ನು ಕಡೆದ ಹೆಬ್ಬುಲಿಯು ಕಬ್ಬನ್ನು ಬಯಸಿದಂತಾಯಿತು. ಕೇಳು, ಕಣ್ತೆರೆದು ನೀನು ನಿನ್ನ ಆತ್ಮದಲ್ಲಿ ಆತ್ಮನಾರೆಂಬುದನ್ನು ವಿಚಾರಿಸು. ಧರ್ಮಕ್ಕೆ ಶಿರವಾಗಿ ಸುಖಿಯಾಗು. ಅದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಹೇಳು, ಆ ನಿನ್ನ ಕೊಟ್ಟು ಗಣಗಳಿಗೆ ಕೈಲಾಸದಲ್ಲಿ ನಿಧಾನಿಸು ಜನಾರ್ದನ. ನೀವೀರ್ವರು ಒಂದೇ ಮನಸ್ಸಿನಲ್ಲಿ ಬಯಸಿ ಏನೋ ವೈರತ್ವವನ್ನು ಸಾಧಿಸುತ್ತಿರುವಿರಿ. ನೀನಿನ್ನು ಹೊರಡಬಹುದು ಆ ನಿನ್ನ ಸದಾಶಿವನೊಡನೆ. ಮೃಗದೇವ, ತೊಟ್ಟು ಮಾಗದಲ್ಲಿ ಹಣ್ಣು ಬಿಡುವುದಿಲ್ಲ. ಹೊರಡುವೆನೋ ಒಂದೆರಡು ಗಳಿಗೆಯಲ್ಲಿ. ಬಾ ಕೌಸ್ತುಭಧಾರಿ, ನಿನ್ನ ಕಾರ್ಯದ ಅರಿವಿಲ್ಲ ಆ ಭೃಗುಋಷಿಗೆ. ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಲಿಲ್ಲ. ನಾನಲ್ಲವೇ ಮುನಿಗಳಲ್ಲಿ ಅಗ್ರಸ್ಥಾನವನ್ನು ವಹಿಸಿರುವ ಭೃಗುದೇವ. ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನಿನ್ನ ವೇಷಭೂಷಣಗಳನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ. ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಕೊಂದಣದ ಎರಕವಂತೆ ಎರಕವಾದ ನನ್ನ ಪಾದಾಂಗುಣಿಯ ನೇತ್ರವನ್ನು ಯಾಕೆ ಕಿತ್ತಿಸಿದೆ? ಇದೆಯೋ ನೀನು ಕಲಿತಿರುವ ಮಹತ್ತರವಾದ ಮೋಸ. ಮೋಸ ಮೋಸ ಮೋಸವಲ್ಲ, ಮುನಿವರನ ಅಹಂಕಾರವನ್ನು ಕಿತ್ತೆಸೆದು ಅವರಿಗೆ ಉಪಕಾರವನ್ನು ಕಲ್ಪಿಸಿದ ಕಾರ್ಯವು ಮೋಸವೇ? ಶಾಂತನಾಗ ಭೃಗುದೇವ, ನಿನಗಾದ ಪ್ರಾಯಶ್ಚಿತ್ತ ನೀನೇಕೆ ಹಮಲಿಸುತ್ತಿರುವೆ? ಪ್ರಾಯಶ್ಚಿತ್ತ? ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ ದ್ರೋಹಿ? ಮುನಿಗೆ ವಂಚನೆಯನ್ನು ಮುಗಾಡಿದ ವಿಘಾತ. ಯಾವ ಮಹತ್ವ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ನೆರವೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸುವನೋ ಅಂತ ಮಹತ್ವ ಋಷಿಯ ಕೋಪಾಗ್ನಿಗೆ ನೀವೆಲ್ಲರೂ ಅವಿರ್ಭಾಗ. ನೀಲಮೇಘ ಶಾಪನಾಗಿ ಅಷ್ಟವಜುಗಳಿಗೆ ದೇವನಾಗಿ ಅಷ್ಟ ಮಹಾಲಕ್ಷ್ಮಿಯಿಂದ ಪರಿಶೋಭಿಸುವ ನೀನು ಭೂಲೋಕದ ರಾಶಯೋನಿಗಳಲ್ಲಿ ಜನ್ಮವೆತ್ತು. ಇದೇ ನನ್ನ ಅನೇಕ ತಪಸ್ಸಿನ ಅತ್ಯುಗ್ರವಾದ ಪ್ರತಿಕ್ರಿಯೆ. ಪರಶಿವನ ದಯವು ಏನಾಗಿರುವುದಿರೇ? ಪರಶಿವನ ದಯವು ಏನಾಗಿರುವುದಿಲ್ಲ? ಹೊರಗಿದ ಭೃಗುಶಾಪಕ್ಕೆ ಜಲಗೊಡುವೆ ದೈವಗಳೇ. ನಿನಗೆ ನೀನು ಏಕುರುವೆಂದು ಹಂಕರಿಸುತ್ತಿರುವೆ. ನಿನ್ನ ಆತ್ಮದಲ್ಲಿ ಶಿವನಿಲ್ಲ. ಇದರಿಂದ ನನಗಾಗುವ ತೊಂದರೆ ಇಲ್ಲ. ನಾನು ಇನ್ನು ಹೊರಡುವೆನು. ಧಿಕ್ಕಾರದನು ಜಾಂತಕ ವೈರದಲ್ಲಿ ಧಿಕ್ಕಾರದನು ಜಾಂತಕ ವೈರದಲ್ಲಿ ಧಿಕ್ಕಾರದನು ಜಾಂತಕ. ದಕ್ಷದೇವರಿಗೆ ನಮಸ್ಕರಿಸುವೆ. ವಿಜಯೀ ಭವ. ದಕ್ಷ ಬ್ರಹ್ಮ, ಈ ಪ್ರಸಾದವನ್ನು ಸ್ವೀಕರಿಸು. ಹಿರಿಯರಿಂದ
ಹಿರಿಯರಿಗೆ ಮನ್ನಣೆ. ವಿವೇಚಿಸು ದಕ್ಷ ದೇವ. ಕಿರಿದಾದ ಒಟ್ಟು ಬೀಜವು ವೃಕ್ಷಕ್ಕೆ ಕುಂದಿಲ್ಲ. ಜಾಲ ಬ್ರಹ್ಮ, ನಾನು ಬರುತ್ತೇನೆ ಎಂದು ನಿನ್ನೊಡನೆ ಹೇಳಿರಲಿಲ್ಲವೇ? ಜಾಲ ಬ್ರಹ್ಮ, ಹೇಳಿದನು ನಿಮ್ಮ ಬರುವಿಕೆಯ ಮಾತನ್ನು. ಹೋದರು ಈ ದೇವತೆಗಳ ಸಮ್ಮುಖದಲ್ಲಿ ಕಾರ್ಯವು ಮಿಂಚಿ ಹೋಯಿತು. ಏನು ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತು ಉಲ್ಲಂಘನೆ? ಸಂಶಯವೇನು ದಕ್ಷ ಬ್ರಹ್ಮ? ಏನು ಹೇಳಿದೆ ಸದಿಯರ ವಂಚಕ? ಶಾಂತನಾಗು ದಕ್ಷ ದೇವ. ಶಾಂತಿ ನೆಲೆಸುವುದರಿಂದ ದಿಟ್ಟತನವೇ. ಪರಮೇಶ್ವರ, ನೇರದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯವನನ್ನು ಸುಮ್ಮನಿರಬೇಕಾಗಿದೆ. ಸಾಕು, ಬಾಯಿ ಮುಚ್ಚು. ಮುಂದುವರಿಯಬೇಡ ದಕ್ಷ ಬ್ರಹ್ಮ. ಮುಂದುವರಿದರೆ ಮಹೇಶನ ಭಯವಿಲ್ಲ ಮೃಗದೇವ. ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ, ನಿನ್ನ ಹಿತಕ್ಕಾಗಿ ಹೇಳಿದನು. ಅದನ್ನು ನಾನು ಬಲ್ಲೆನು. ಆ ಶಿವ, ಈ ಶಿವ ಸದಾಶಿವನೆಂದು ಓದ್ತಿರುವರ ಈ ಬ್ರಹ್ಮನಂತ ಅವನೆಲ್ಲಿ ಆ ಸಾಂಬಶಿವ? ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾದರನು ವಸಿತಾಂಗ ಭೂಷಿತನಾದ ಸದಾಶಿವನು ಅದೆಷ್ಟು ದಕ್ಷತೆಯಿಂದ ಕುಳಿತಿರುವನು. ದಕ್ಷ ಬ್ರಹ್ಮನ ಯಾ ಮಾತನಂತೆ. ದಕ್ಷ ಬ್ರಹ್ಮನ ಜಾಮಾತ ಮೃಗದೇವ, ನೆಲದ ಮಹಾಸಭೆಯಲ್ಲಿ ಎಲ್ಲರೂ ಎದ್ದು ನಿಂತು ನಮ್ರತೆಯನ್ನು ನಮಸ್ಕರಿಸುವಾಗ ಅವನೇಕೆ ಸಾಬ್ಜನಾಗಿ ಕುಳಿತಿರುವನು? ಅದೊಂದು ಅಳಿಯ ಮಾವಂದಿರ ಮೌನ ಭಾವ. ಋಷಿದೇವ, ಎಲ್ಲಿ ಮೌನವಾಗಿದ್ದರೆ ಕೈಯ ಲೇಖ ನಮಸ್ಕರಿಸಬಾರದು. ಅವನೇನು ಸದಾಶಿವನು ಅಲ್ಲ, ಅವನೋಡ ಸುರವೇಷವನ್ನು ಧರಿಸಿರುವ ಮೂಗುಮಾರಿ. ಮಾರಿ ಎನ್ನಬೇಡ ಮಹಾದೇವನನ್ನು. ಮಾರಿ ಎನ್ನದೆ ಮುರಿದು ಮಹಾದೇವನಲ್ಲಿ ಭಕ್ತಿ ಇಡಬೇಕು. ನಿನಗಾದ ಪರಿಭಾವ ಜ್ಞಾಪನೆಗಳಿಡು. ಈ ಮಹಾದೇವನಿಗೆ ನಿನ್ನ ಮುಂಗಡೆಯಲ್ಲಿ ಮಾತಾದ ಪ್ರಾಯಶ್ಚಿತ್ತವನ್ನು ಕಲ್ಪಿಸಬೇಕು.
ವೀರಸೇನ ನಾಗಭೂಷಣ ನಟರಾಜನೆಂದು ಹೊಗಳುವ ನಾಟ್ಯ ರಾಣಿ ಇದಲ್ಲ ಇದಲ್ಲ ನಿನ್ನ ಶಿವರಾತ್ರೆಯ ರಂಗಭೂಮಿ. ಕೇಳಿದೆಯ ಮೃಗದೇವ ಈ ಒಡ ದೇವತೆಯ ಮಾತನ್ನು? ದಕ್ಷ ರಾಜ ಸದಾಶಿವನು ನಾಗಾಭರಣ ಶೃಂಗಾರದಲ್ಲವೇ ಆ ಬರಣದ ಅಲಂಕಾರವನ್ನೇ ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಸ್ವರಮಾಲೆಯಾಗಿ ಕಟ್ಟಿಕೊಂಡು ಕೋರಳಿಗೆ ಒಂದು ಹಳೆಯ ದಿನದ ಸರ್ವವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಪರಶಿವನ ನಿನಗೆ ಶೃಂಗಾರ ಮೂಡಿಸಿದನು. ದಾದೀಜಿ ಸಂಬಳವಿಲ್ಲದೆ ಹೋಗಳುವ ಭಟ್ಟ ನೀನಾದೆ ಈ ಸಾಂಬಶಿವನಿಗೆ ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ ಕಾಪಿನ್ಯವನ್ನು ಕಟ್ಟಿಕೊಂಡು ಶರೀರಕ್ಕೆ ಹೇಳದ ಬೂದಿಯನ್ನು ಬರೆದುಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಸವಾಲು ಬೀದಿ ಬೀದಿಗಳಲ್ಲಿ ಅಲೆದಾಡುವ ಭೀಮನು ನಿನಗೆ ಭಸ್ಮ ಮೂಸಿದನು. ಕನಕ ಮಂದಿರನೆಂದು ಭಕ್ತಾಧೀನನೆಂದು ಸರ್ವೇಶ್ವರನೆಂದು ಪರಶಿವನಿಗೆ ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ವೈಭವವನ್ನು ಮರೆತೆ ಆ ಛೇ, ನಾ ಕೊಟ್ಟೆ ಮಗಳನ್ನು ಹಸಿವೆಯನ್ನು ಸಂತೆಗೆ ಹೊತ್ತು ಮಾರುವ ಒಂದು ಮುದಿಯನ್ನು ವಾಹನವಾಗಿ ಮಾಡಿಕೊಂಡಿರುವ ಆ ಬಂಡ ಪರಶಿವನಿಗೆ ಅಲ್ಲದೆ ಮರುಳಾದೆ ಮಗಳನ್ನು ವಿವಾಹ ಮಾಡಿ ಅನೇಕ ಅಂಕೆ ಸಂಖ್ಯೆಗಳಿಗೆ ಇಲ್ಲದ ಈ ರುದ್ರನಿಗೆ ಶಾಂತನಾಗು ದಕ್ಷ ಬ್ರಹ್ಮ. ನಿನ್ನ ಮುದ್ದು ಮಗಳ ಸತಿಯನ್ನಾದರೂ ನೋಡಿ ಒಂದು ಬಾರಿ ಶಾಂತರಾಗಿ. ಸಾಪ್ತನಾಗು, ಈ ನನ್ನ ಸ್ವಾಮಿತ್ರನೆಂದು ಸುಮ್ಮನೆ ಇರಬೇಕಾಗಿದೆ. ಮೃಗದೇವ, ಇದೊಂದು ಮಹಾಯಜ್ಞವನ್ನು ಕಲ್ಪಿಸಿಕೊಂಡು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲು ಆಳೆಯನ್ನು ನಾಯಿ ಮುಟ್ಟಿದಂತಾಯಿತು ಈ ಯಜ್ಞ ಸಮಾರಂಭ. ನಡೆಯಿರಿ ನಡೆಯಿರಿ, ನಾವಿನ್ನು ನಮ್ಮ ಕಾಲದಲ್ಲಿ ನಿರ್ವಹಿಸೋಣ. ಜೈ ಜೈ ನವಶಕ್ತಿಗಳ ಬೋಲನೆಯ ಭವ್ಯ ಪವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಿರುವ ಈ ದುರಧೀರನಿಗೆ ಶೂರ ಸತ್ರೆ ಯಾಗದಲ್ಲಿ ಪ್ರಭಂಜನ. ಜಂಜಾವಾದಕ್ಕೆ ಸಿಲುಕಿದ ಚುಳೆಗಳಂತೆ ಯಕ್ಷ ಕೋಟಿ ಗಂಧರ್ವರು ದಕ್ಷ ಲೋಕದಲ್ಲಿ ದುರ್ದ ವಾಯಿಸದಂತೆ ಹಾರಾಡುತ್ತಿರುವಾಗ ದೂರ್ತರ ಯಜ್ಞ ವಿಜಯನಾದ ಈ ದುರಧೀರನಿಗೆ ಸೂರ ಸತ್ರೆ ಆಗದಲ್ಲಿ ಪ್ರಭಂಜನ. ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರದೇಳುತ್ತಿರುವ ಆ ಪ್ರಥಮ ಪ್ರತಾಪ ಜಲದಂಕನಿಗೆ ಶೂರ ಸತ್ರೆ ಯಾಗದಲ್ಲಿ ಪ್ರಭಂಜನ. ಇಂ ದಕ್ಷೇಂದ್ರ ದರ್ಶಿರ್ಪನಿ ಕರದೊಳ್ ಕಾಲ ಭೈರವಿಯ ಉರಿ ಜ್ವಾಲಯಂ ಬಾರ್ಬರ ದೀಪಂಗಳು ಸುತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯ ಲಕ್ಷ್ಮಿಯಂ ಪ್ರಾಜ್ವಲಿಸುತ್ತಿರುವ ಈ ದುರಧೀರನಿಗೆ ಸೂರ ಸತ್ರೆ ಆಗದಲ್ಲಿ ಪ್ರಭಂಜನ ಪ್ರಭಂಜನ ಪ್ರಭಂಜನ. ಹೇಗೆ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವ ದಕ್ಷೇಂದ್ರ? ನೆರದ ಮಹಾಸಭೆಯಲ್ಲಿ ವಿದ್ಯಾಧರನ ನೆನೆಗಡಲು ನೆನಸಾಯಿತು. ದೇವ, ಜಂಬೂಕದ ಕೂಗು ಗಗನಕ್ಕೆ ಕೇಳಿಸಿದೆ ಅಂದ ಮೇಲೆ ಆ ದೇವತೆಗಳಿಂದ ನಿಮಗೆ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನಿ ಗುರುದೇವ. ಹಿಂದುರುಗಿ ನೋಡಿ, ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಅರ್ಥಮಾನವಾಯಿತು. ಶಾಂತನಾಗು ರಾಜೇಂದ್ರ. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ
ಅಪಘಾತದ ದಾವದಾಗನ್ನು ನಿಂದಿಸಲು ಸ್ಥಳವಿಲ್ಲ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಬೋಧ ರಕ್ತದಾರಿಂದ ಪ್ರಸರಿಸುತ್ತಿರುವ ಈ ಕರಖಡ್ಗವನ್ನು ಶಬ್ದಾಂಬುದಿಯಲೆಜ್ಜಲಿ. ಆ ಚಿಂತೆಯು ಇಲ್ಲ ಇಲ್ಲ, ಜಾಲನಿಧಿಯು ಸ್ವಾಣಿತವಾಗಿ ಪರಿಗಣಿಸುವುದು. ಆ ಚಿಂತೆಯು ಮೃಗುದೇವರಿಗೆ ಮೀಸಲಾಗಿರುವುದು. ರೋಗೋ ಅಂದಿನ ಪರಿಭವದಲ್ಲಿ ಹಿಂದಿರುಗಿ ಚಗಿತನಾಗಿದ್ದನ ಈ ಗುರುದೇವ ಆತ್ಮಹತ್ಯದ ಅಪಮಾನದಲ್ಲಿ ತೇಲಾಡುತ್ತಿದ್ದ ಈ ದಕ್ಷನ ವೀರ ರಸವು ನಿಸ್ಸಾರವಾಯಿತು. ನಿಸ್ಸಾರ ಎಂದೆಂದಿಗೂ ಎಕ್ಕಲ ಬಂದ ಈ ಭೃಗುದೇವನು ಚಕಿತನಲ್ಲ. ಅಂದಿನ ದಿವಸವೇಕೆ ಶಾಂತಿ ಸಮ್ಮೇಳನ ಪ್ರಭುದೇವ? ಶಾಂತಿ ಸಮ್ಮೇಳನವಲ್ಲ, ತೆರೆಯ ಮರೆಯಲ್ಲಿ ಅಡಗಿದ್ದ ಕೋಪಾಗ್ನಿಯು ದಕ್ಷ ಯಜ್ಞದಲ್ಲಿ ಮೇಂಜಿನ ನಾಲಿಗೆಯಂತೆ ಮೀನುಗ ಹತ್ತುವುದು. ದಕ್ಷ ಯಜ್ಞ ಅದನ್ನು ಮಾಡುವರಾರು ಮೃಗದೇವ? ಭಯಂಕರನಾದ ಭೃಗು ಸಿಡಿಲಿನ ಸರಣಿಯ ಕಥೆಯನ್ನು ಹೊಂದಿದ ಭೂಧರನಂತೆ ವಿಭಾಗವಾದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡಿದನು. ಪರಶಿವನ ರಕ್ತರಸದಿಂದ ಸಮ್ಮಿಳಿತವಾದ ಸಂಯುಕ್ತಗಳೇ ಇದಕ್ಕೆ ಅವಿರ್ಭಾಗ. ಗಣದಿ ಭಯವನ್ನ ದೇವತೆಗಳ ಸತ್ರ ಪೂಜೆಗೆ ಹೋದ ಬಂದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖವು ಮಂಜು ಮುಸುಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಅಗ್ರ ಸತ್ರ ಯಾಗದಲ್ಲಿ ನನಗಾಯ್ತು ದೇವತೆಗಳ ಅಗ್ರ ಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿ. ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳೂ ನಡೆದವು. ಆ ದುರಂತದ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ್ವರ ಮತ್ತನು. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಹೇಳಬಾರದು ತಾಯಿ. ಸರ್ವೇಶ್ವರನ ಧರ್ಮಪತ್ನಿಯಾದ ನಿಮಗೆ ಮನಮರುಗುತ್ತದೆ ತಾಯಿ. ನಂದೀಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖದ ಕಾಂತಿಯೇ ಕಾರಣವಾದದ್ದು. ಮರೆಮಾಚಬೇಡ, ನೀ ಹೇಳು. ಆದಿಶಕ್ತಿ, ಅರಸನ ಅಂದವಾದ ಮುಖಕಾಂತಿಯು ಕುಂದಿದೆಂದರೇನು ತಾಯಿ, ಕುಂದಿದೆಂದರೇನು? ವೃಷಭೇಶ, ಕೈಕಂಕಣವನ್ನು ನೋಡುವುದಕ್ಕೆ ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡುತ್ತಿದ್ದರೆ ಮರುಕವಾಗುತ್ತಿರುವುದು. ಮರೆಮಾಚಬೇಡ, ನೀ ಹೇಳು. ದೇವಿ, ಸೂರ್ಯನ ಕಿರಣಗಳು ಸೋಕಿದರೆ ಕ್ಷಣ ಮಾತ್ರದಲ್ಲಿ ಮಂಜು ಅಣುಗಳು ಮಸುಗುವಂತೆ ತಾವರೆಗೆ ಭಂಗವೇ ತಾಯಿ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯಾದರೆ
ಅದು ಸಹ ಕಾಲಗತಿಯಲ್ಲಿ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇದೆ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಂದಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ಪರಾಶಕ್ತಿ, ಬಲಹೀನರಾದ ಮಧುಮುಖರರು ಮಹತ್ತರವಾದ ಮಹಾದೇವನ ಮನಕಾಂಕ್ಷೆಯಿಂದ ನೋಡಲಿಲ್ಲ ತಾಯಿ, ನೋಡಲಿಲ್ಲ. ನಂದೀಶ್ವರ, ಅದಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಹೇಳುವೆನು ತಾಯಿ. ಜನನಿ ಹಸಿವು ಬಾಯಿ ಆರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಸ್ಥಳದಲ್ಲಿ ಮೊಸಳೆಗಳು ವಾಸ ಮಾಡುವ ಪುಣ್ಯ ಸತ್ರೆಯಾಗವು ಮಧುಮುಖರಿಗೆ ಮನೆಯಾಯಿತು ತಾಯಿ, ಮನೆಯಾಯಿತು. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ. ನಂದೀಶ್ವರ, ಕೇಳಿದ್ಯಾ ಕೇಳಿದ್ಯಾ ಆ ಯಕ್ಷ ಕಿನ್ನರೆಯ ಗಾನವನ್ನು? ಅದಾರೆಂದು ನೋಡಿ ಹೇಳುವಿಯಾ? ಅವರೇ ನಿಮ್ಮ ಸಹೋದರಿಯರು ತಂದೆ ಆದ ದಕ್ಷ ದೇವನ ಮನೆಯಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ಹೋಗುತ್ತಿರುವರು. ಆ ಸಮಾರಂಭವನ್ನು ನೋಡಿಕೊಂಡು ಬರಲು ನನಗೆ ಅಪ್ಪಣೆಯನ್ನು ಕೊಡಿ. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾದ. ತಮ್ಮ ಅಪ್ಪಣೆಯಂತೆ ಆಗಲಿ. ಸ್ವಾಮಿ, ನಂದೀಶ್ವರನ ಮಾತು ಕೇಳಲಿಲ್ಲವೇ? ಶಾಂತಳಾಗುವುದು, ಶಾಂತಳ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ಪುಷ್ಪಕ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಸಾಲು ಸಾಲಾಗಿ ದಕ್ಷ ಲೋಕದ ಕಡೆಗೆ ಸಾಗುತ್ತಿರುವರು. ದೇವ, ನೀ ನೋಡು ರಾಜೇಶ್, ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಪ್ರಾಣೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗಿರಿ ಬಿನ್ನಾಡ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದನ ಆ ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ಬ್ರಹ್ಮನ ಮಗಳು ದಾಕ್ಷಾಯಿಣಿಯನ್ನು. ನಾನು ದಕ್ಷದೇವನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರ್ತಿತ್ತು ಇಂತಹ ಸಿರಿ ಸಂತೋಷವೆಲ್ಲವೂ? ಅಲ್ಲಿ ಹೋಗುತ್ತಿರುವ ಸುರನಾರಿಯರನ್ನು ನೋಡಿದ ಮೇಲೆ ಮಗಳು ತಂದೆಯ ಮನೆಯ ಮಹೋತ್ಸವವನ್ನು ನೋಡಬಾರದೆ ಸರ್ವೋತ್ತಮ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ಬ್ರಹ್ಮನಿಗೆ ಮಗಳಾಗಿದ್ದರೆ ಕರೆಯುತ್ತಿದ್ದನಾ ನಿನ್ನ ತಂದೆ ದಕ್ಷ ಬ್ರಹ್ಮ? ಹಾಗಾದರೆ ನಾನು ದಕ್ಷದೇವನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತರಲ್ಲವೇ ಸ್ವಾಮಿ? ಮಂಗಳ, ನೀನು ದಕ್ಷ ಬ್ರಹ್ಮನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವೋತ್ತಮ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರು ಮಂದಿರಕ್ಕೆ, ಪಿತ ಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿರಲಿಲ್ಲವೇನು? ಹೌದು, ಹೇಳಿದರು. ಆದರೂ ನಿನ್ನ ತಂದೆಯು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿರುವ ದುಷ್ಟ ಪ್ರಾಣಿಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನಿಗಿಲ್ಲ ನಮ್ಮಲ್ಲಿ ಶಾಂತಿ. ತಂದೆಯ ವಿಷಯದಲ್ಲಿ ಕಿಶದ ಅಶಾಂತಿಯಿಂದ ಮಾತನಾಡುತ್ತಿರುವಿರಿ ಸ್ವಾಮಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡುತ್ತಿರುವ ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಗುಡಿಯಲ್ಲಿನ ಗೀತವು ನನ್ನ ಮನಸ್ಸನ್ನು ದಕ್ಷ ಲೋಕದಗಳಿಗೆ ಸೆಳೆಯುತ್ತಿರುವುದು. ಗೀತವಲ್ಲ ಅದು, ಗೀತವಲ್ಲ. ನಿನ್ನಾತ್ಮವನ್ನು ಸುತ್ತುಗಟ್ಟು ಎಳೆಯುತ್ತಿರುವ ಕಾಲ ಭಾಷ. ಯಾವ ಭಾಷವಾದರೇನು? ತಂದೆಯ ಮನೆ ಎಂದರೆ ಚಿಕ್ಕಂದಿನಿಂದಲೂ ಬೆಳೆದು ಬಂದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರೀತಿಯಾದ ಮತ್ತೊಂದು ಸ್ಥಳವಿಲ್ಲ. ಆದ್ದರಿಂದ ನಾನೀಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಅತಿ ಹಠ ಮಾಡಬೇಡ. ನಿನ್ನ ತಂದೆಗೆ ನಮ್ಮಲ್ಲಿನ ವಿರೋಧವೂ ಅಪಾರವಾಗಿದೆ. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ವೃತ ವೈರವನ್ನು ಸಾಧಿಸುತ್ತಿರುವನಾ ನಿನ್ನ ತಂದೆ ದಕ್ಷ ಬ್ರಹ್ಮ. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡುತ್ತಿರುವ ಬಯಲಡಂಬರದ ಮಾತುಗಳು.
ನಮ್ಮ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು ಪ್ರಾಣೇಶ್ವರ. ರಾಜೇಶ್ವರಿ, ಇದು ವರವಿಗೋ ನಿನ್ನ ಮನ ನೋಯುವುದೆಂದು ನಿಧಾನಿಸಿದ್ದೆ. ಕೇಳು, ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ಆ ನಿನ್ನ ತಂದೆ ದಕ್ಷ ಬ್ರಹ್ಮನಿಗೆ. ಮನ ಬದಲಾಯಿತು. ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ನನ್ನ ಜನಕ ದಕ್ಷ ದೇವನು ಸಂತೋಷ ಪಡಲಿಲ್ಲವೇ? ಸಂತೋಷ ಸಂತೋಷ ಪಟ್ಟನೇ ಆ ನಿನ್ನ ತಂದೆ ದಕ್ಷ ಬ್ರಹ್ಮ. ಬಹಳ ನಿಧಿಯನ್ನು ಬಳಸಿಕೊಂಡಿರುವ ಕಾಳಿಂಗ ಸರ್ಪದಂತೆ ಅವರ ಜೀವ ಸುತ್ತಿಕೊಂಡು ನಿಷ್ಠುರದ ನಿರರ್ಥಕವಾದ ಆ ಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನು ಆಡಿದ ನಾನಿನ್ನ ತಂದೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇಕೆ ಭೂತೇಶ್ವರ? ಬೆಂದಿತೆನ್ನೊಡಲು ಆ ಭವ್ಯ ಸತ್ರ ಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಸ್ತಿತ್ವಾಲೆಯುತ್ತೆ. ನನ್ನನ್ನು ಹೊಗಳುತ್ತಿದ್ದ ದೇವ ಮಂತ್ರಗಳ ಸುನಾದಕ್ಕೆ ನಿನ್ನಪ್ಪ ದಕ್ಷ ಬ್ರಹ್ಮನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಒಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನೇ ಮರೆಮಾಡಿದೆ. ಮೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳರಿಸಿದ ದಿವ್ಯ. ದೇವೋತ್ತಮ, ಇಂತಹ ಅನಿವಾರ್ಯಗಳು ಒಂದು ಸಂಸಾರ ಚಕ್ರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಸಂಸಾರ ಚಕ್ರ ಒಡೆಯನಾದ ನೀನೇ ಹೀಗಾದ ಮೇಲೆ ಇತರರ ಪಾಡೇ ಶಂಕರ. ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಆಯುಧಗಳಿಂದ ಉಂಟಾದ ಕಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮಪ್ಪ ದಕ್ಷ ಬ್ರಹ್ಮನ ಮಾತೆಂಬ ಹರಿತವಾದ ಹಲಗು ಎನ್ನೊಡಲನ್ನು ತಾಗಿ ಅದರಿಂದುಂಟಾದ ಗಾಯದ ನೋವನ್ನು ಸಹಿಸಲಾರದೆ ಎನ್ನ ಉದರಾಗ್ನಿಯು ಇದನ್ನು ತಿಳಿದ ದಕ್ಷ ಬ್ರಹ್ಮನು ಪಾಷಾಣ ಹೃದಯನಾಗಿ ಅವನ ಗುರುವಾದ ಭೃಗುದೇವನ ಕುಮಂತ್ರದ ಮಾತುಗಳಿಂದ ನನ್ನನ್ನು ಕೊಲ್ಲಲು ಮಾರಣ ಮಹಾಯಜ್ಞವನ್ನೇ ಮಾಡುತ್ತಾರೆ. ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞ ಮಾರಣ ಮಹಾಯಜ್ಞವನ್ನು ಮಾಡುವವರಾರು? ಕರ್ಮದನುಬಂಧದ ವಜ್ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಅಲ್ಲಿನ ಆತ್ಮ ಶರೀರವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರಗಳೇ ಸ್ಕೃತ್ಯೆಂಬ ದಿವ್ಯ ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಪುಗೆಲ್ಲೆಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಹೂಡುವವರಾರು? ನಾನಲ್ಲವೇ? ಇದನ್ನು ತಿಳಿದಿದ್ದರೂ ವಿವೇಕರಹಿತನಾದನ ನಿಮ್ಮಪ್ಪ ದಕ್ಷ ಬ್ರಹ್ಮ. ಸ್ವಾಮಿ, ಅವಿವೇಕಿಯಾದ ಜನಕನಿಗೆ ವಿವೇಕವನ್ನಾದರೂ ಹೇಳುವುದಕ್ಕಾದರೂ ನಾನು ತಂದೆ ಮನೆಗೆ ಹೋಗಬಾರದೆ? ಸತಿ, ನಿನ್ನ ವಿವೇಕಯುತವಾದ ಮಾತುಗಳು ನಿನ್ನ ತಂದೆಗೆ ಹಿತಕರವಾಗುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ಹಾನಿ ತಪ್ಪದು. ಸ್ವಾಮಿ, ತಂದೆಯು ನಿರಾಕರಿಸಿದರೇನು? ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ, ಪುಷ್ಪವತಿಯರು ನನ್ನನ್ನು ಆಶ್ರಯಿಸದಿಲ್ಲವೇ? ನೀ ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗ.
ದಕ್ಷಲೋಕಕ್ಕೆ ಹೋಗುವ ಅವಕಾಶವನ್ನು ಕೊಡು. ಇದು ನಿನಗೆ ನಮೋ ಎಂದು ನಮಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ರಾಜರಾಜೇಶ್ವರಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ ಮಹಾಯಜ್ಞದಲ್ಲಿ ಫಲವಿಲ್ಲ ಮಹಮಧಾಂದ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಅಮ್ಮ ಸತಿ ದಕ್ಷಿಣ ಮಾಡುತ್ತಿರುವ ಯಜ್ಞಕ್ಕೆ ಹೋಗಬೇಡ ಅಲ್ಲಿಗೆ ಹೋದ್ರೆ ನಿನಗೆ ಹಾನಿ ತಪ್ಪದು ಎಚ್ಚರ 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 ನನ್ನ ಜೀವನ ತಗುದ ಸೋಮದಾರಕನಾರು. ಅವನೇ ಅವನೇ ಆ ಶರೀರವನ್ನು ನೀಡುತ್ತಿರುವ ತಾಂಡವ ಮೂರ್ತಿಯು. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ನನಗುಂಟೆ ನನಗುಂಟೆ ಹಾನಿ ದಕ್ಷದೇವನಲ್ಲಿ ಅಥವಾ ಮತ್ತೊಬ್ಬನಲ್ಲಿ. ನೋಡಿದ ದೇವ ನನ್ನ ಮಹತ್ತರವಾದ ರೂಪವನ್ನು ಬ್ರಹ್ಮ ವಿಷ್ಣು ಸದಾಶಿವರನ್ನು ಒಟ್ಟುಗೂಡಿಸಿ ಮಂದಿಸಲ್ಪಟ್ಟಿರುವ ನನಗೆ ಧಿಕ್ಕಾರವೇ ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈಸನ್ನೇಕೆ ಕೈಲಾಸಪತಿಯೇ, ಕೈಸನ್ನಿಂದ ನನ್ನನ್ನು ಹೋಗು ಎಂದು ಹೇಳುತ್ತಿರುವೆಯಾ? ಇರಲಿ ಇರಲಿ, ಇದನ್ನು ಆಶೀರ್ವಾದವೆಂದು ತಿಳಿದು ನಾನೀಗಲೇ ದಕ್ಷಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ನಂದೀಶ್ವರ, ಅನಾದಿ ಭಕ್ತ ಭೃಂಗಿ, ಅಷ್ಟ ಮಹಾಕೋಟಿ ಗಣಾಧೀಶ್ವರನನ್ನು ಬರಮಾಡು. ನಾನೀಗಲೇ ದಕ್ಷಲೋಕದ ಸಮಾರಂಭಕ್ಕೆ ಹೋಗಬೇಕು. ಪ್ರಾಣೇಶ್ವರ ಸ್ವಾಮಿ,
ದಕ್ಷ ದೇವನನ್ನು ಬಲಾತ್ಕರಿಸಬೇಡ. ಶಾಂತನಾಗು. ಶಾಂತಿ ಇಲ್ಲ. ಅಕ್ಷದೇವನು ನನ್ನ ಪಾಲಿನ ದೈವ. ದಕ್ಷ ದೇವನು ನಿನ್ನ ಭಾಗ್ಯದ ಮೃತ್ಯು. ಪತಿನಿಂದನೆಯನ್ನು ಮಾಡಿದ ದ್ರೋಹಿ. ಹೊರದಂದೆಯನ್ನು ಮರದ ಗೋದಗಿ. ಪರಶಿವನನ್ನು ಮರೆತ ಘಾತಕ. ಹೊರದಂದೆಯನ್ನು ಮರದ ಗೋದಗಿ. ಛೀ, ನೀನು ನನ್ನ ತಂದೆಯೇ ಅಲ್ಲ. ಏನಂದಿ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯೇ ಅಲ್ಲ, ತಂದೆ ಅಲ್ಲ, ತಂದೆ ಅಲ್ಲ. ಹಾಗಾದರೆ ನೀನು ನನ್ನ ಮಗಳೇ ಅಲ್ಲ. ಶಾಂತನಾಗು. ಶಾಂತಿ ಇಲ್ಲ. ದಕ್ಷ, ನೀನು ಮಾಡಿದಿರುವ ಯಜ್ಞ ಶಾಲೆಯಲ್ಲಿ ಅಲಂಕರಿಸಿದ ಋಷಿಗಳಿಗೆ, ವಿಷ್ಣುವೆ ಮೊದಲಾದ ದೇವತೆಗಳಿಗೆ, ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿ ಕವಿತೆ ಬಿಡಕುತ್ತಿರುವ ಯಜ್ಞೇಶ್ವರನಿಗೆ, ನನ್ನ ಪತಿಯಾದ ಭೂತೇಶ್ವರನಲ್ಲವೇ ಚೈತನ್ಯ ಸ್ವರೂಪನು? ಚೈತನ್ಯ ಸ್ವರೂಪ. ದಕ್ಷ, ಸತಿ, ನಿನ್ನ ರುದ್ರಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ ಯಾಜ್ಞಾಧಿಕಾರಿಯೇ ಅಲ್ಲಿ ಕಾಣುತ್ತಿರೋ ಭೃಗುದೇವ. ಗೌರಿ, ಕ್ಷಮಿಸಿದ ಎಚ್ಚರಿಕೆ. ದಕ್ಷ, ಒಂದು ಅದ್ಭುತ ಪ್ರವಾಹದಲ್ಲಿ ಉಂಟಾದ ನದಿಗಳೆರಡು ತನ್ನಿಚ್ಛೆಯಿಂದ ಹರಿದಾಡುತ್ತಾ ನಡವೆರಡನ್ನು ಕೆಡಿಸಿಕೊಂಡಂತೆ ಈ ಭೃಗು ದಕ್ಷ ಎಂಬ ಎರಡು ನದಿಗಳು ಇಹ ಪರದಿಂದ ಹರಿದಾಡುತ್ತಾ ನಡವೆರಡನ್ನು ಕೆಡಿಸಿಕೊಂಡು ನಾಶವಾಗಬೇಡ. ಗೌರಿ, ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಬೇಕೆಂದು ಒಂದು ದುರಂತವಾದ ನಕ್ಷೆಯನ್ನು ನಿರ್ಮಿಸಿರುವನು, ಅದೊಂದು ಗಂಗಾ ಪ್ರವಾಹ ಹೊರಮುವ ತನಕ ನನಗೆ ಶಾಂತಿ ಇಲ್ಲ. ನಂತರ ಅಂತಹ ಪವಿತ್ರವಾದ ಗಂಗಾಜಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮ ಕೋಟಿ ಕೋಟಿ ಮುಳುಗಿ ನಾಶವಾಗಿರೋರು ಎಚ್ಚರ. ಗೌರಿ, ಗೌರಿ, ಗಣವಂತ ನಿನ್ನ ಕಣ್ಣ ಚಂದಲೆ. ಗೌರಿ, ಗಣವಂತ ನಿನ್ನ ಕಣ್ಣ ಚಂದಲೆ. ಓರೆಯ ಕಣ್ಣಲ್ಲಿ ಸಾರಿ ಕೊಂದ ಶಿವನ. ಓರೆಯ ಸಾರಿ ಕೊಂದ
ಬಲೆ ಭಿಕ್ಷುಕನನ್ನು ಕೈಡಿದ ಭಿಕ್ಷುಕೆ ಏನಂದೆ? ಭಿಕ್ಷುಕನನ್ನು ಕೈಡಿದ ಭಿಕ್ಷುಕಿ ಅಂದೆ. ಪದ್ಮಗಾರದಲ್ಲಿ ವಾಸ ಮಾಡುವ ಕಾಪ್ಪೆಯು ಪದ್ಮಗಂಡವನ್ನು ಬಲ್ಲದೆ ಅವನೇನು ಬಲ್ಲ ಆ ದರಿದ್ರ ಪರಶಿವನು ದಕ್ಷ ಬಾಂಧವದ ಅನುಬಂಧವನ್ನು. ದಕ್ಷ 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 ಹೊಸಗೆಟ್ಟು ಹಂಬಲಿಸಬೇಡ. ದಾರಿದ್ರ್ಯದ ಪುಣ್ಯನಿಗೆ ಆ ನನ್ನ ಪರಶಿವನು. ಯಾರು ಶಿವ ಎಂಬ 2 ಅಕ್ಷರಗಳನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನು ನಿವಾರಿಸಿಕೊಳ್ಳುವರು. ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ಛೀ, ನಿನಗೆಲ್ಲಿಂದ ಬಂತೋ ಸುಖ? ಸ್ಥಿರಳಾಗು. ನಿನ್ನ ಪದಿಯ ಪರಶಿವನ ರಕ್ತಧಾರಿಯೇ ಅಗ್ನಿ ರಸ, ಅವನ ಮಾತ್ರವಾದ ಕರುಳುಗಳೇ ಯಜ್ಞಕುಂಡ, ಕಠಿಣವಾದ ಮೂಲಗಳೇ ಒಟ್ಟಿಲು. ಅವನನ್ನು ಅಷ್ಟಕೋಟಿ ಬಲಗಳನ್ನು ಬಂಧಿಸಿರುವ ಈ ಯಜ್ಞವನ್ನು ಹೇಳು. ಜೈ ಜೈ ಭೈರವಿ. ಜೈ ಶಿವಶಂಕರ್. ನಿಲ್ಲು ನಿಲ್ಲು. ನನ್ನ ಮನೋ ಮಹಾದೇವನ ಮನಕಾಂಕ್ಷೆಯ ನುಡಿಗಳಿಂದ ನಿಶ್ಶಬ್ದವಾಗಿರುವುದು. ಪಾಷಾಣ ಹೃದಯನೇ, ಪಾತಾಳ ಸರ್ಪದಂತೆ ಮುಸುಗುಟ್ಟಬೇಡ. ಪಾತಾಳ ನದಿಯಂತೆ ಮಾರ್ಗರಿಬೇಡ. ಛೀ, ಇದೊಂದು ಬಾರಿ ಆದರೂ ಶಿವನಾಮವನ್ನು ಕೇಳಿ ಎಚ್ಚರ ನಾನು. ಇಲ್ಲವಾದರೆ ನಾಶವಾಗಿ ಹೋಗು. ಶಂಕರ, ಪರಮೇಶ್ವರ, ನಾ ಇನ್ನು ಕೈಲಾಸಕ್ಕೆ ಬರಲಾರೆ. ನನ್ನ ಅಪರಾಧವನ್ನು ಮನ್ನಿಸು. ಅಪರಾಧವನ್ನು ಮನ್ನಿಸು ದೇವಾ. ಸಹಿಸಲಾರೆನೆ ಅಪಮಾನವ. ಸಹಿಸಲಾರೆನೆ ಅಪಮಾನವ. ಪ್ರಳಯ ರುದ್ರನೇ ಬಾ, ಕೋಟಾಂಡವೇಶ್ವರನೇ ಬಾ, ಶೂಲಪಾಣಿಯೇ ಬಾ, ಗೋಪಾಲಲೋಚನನೇ ಬಾ, ಮೊರೆ ಕೇಳಿಸೋ, ಕರುಣೆ ತೋರಿಸೋ, ನ್ಯಾಯ ನೀನು ಉಳಿಸೋ, ಈ ದುಷ್ಟಕೂಟ ಸಹಿಸೋ. ಪ್ರಳಯ ರುದ್ರನೇ ಬಾ, ಕೋಟಾಂಡವೇಶ್ವರನೇ
ದಕ್ಷ ಯಜ್ಞಕ್ಕೆ ಹೋದಳೇಕೆ ಸತಿ? ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಎದುರಿಸಬೇಕಾಗುತ್ತದೆ. ಸಂಶಯ ಸಂಶಯ ಒಂದು ಬಾರಿ ದಕ್ಷ ಯಜ್ಞಕ್ಕೆ ಶ್ರಮಿಸಿದರೆ ಮತ್ತೊಂದು ಬಾರಿ ಬಯಲನ್ನೇ ಚುಂಬಿಸಿದರೆ ಆ ದಕ್ಷ ಜೈ 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 ದೇವ ವರನುತ ಜನಕ ಪಿತನೆ ನಾನು ವರ ಪರ ಶಿವ ಭಜಕ. ಜೈ ಜೈ ದೇವ ವರನುತ ಜನಕ ಪಿತನೆ ನಾನು ವರ ಪರ ಶಿವ ಭಜಕ. ಜೈ ಸುವೆ ಮುದಗಲಿ ಪದ ಮುಖರ. ಜೈ ಸುವೆ ಮುದಗಲಿ ಪದ ಮುಖರ. ವರದಲ್ಲಿ ಬೇಡುವೆ ಶಿವನೆನ್ನುವ. ವರದಲ್ಲಿ ಬೇಡುವೆ ಶಿವನೆನ್ನುವ. ಜಯ ವಿಲಾಸದಲ್ಲಿ ಮುದಗಲು ತರುವೆ. ಜಯ ವಿಲಾಸದಲ್ಲಿ ಮುದಗಲು ತರುವೆ. ಸದಯುವೆನು ಸದಮಲರು ಸದರು. ಜೈ ಜೈ ದೇವ ವರನುತ ಜನಕ ಪಿತನೆ ನಾನು ವರ ಪರ ಶಿವ ಭಜಕ. ಜೈ ಜೈ ದೇವ. ಪರಮಾತ್ಮನಿಗೆ ನಮಸ್ಕರಿಸುವನು. ಅಪ್ಪಣೆ ಏನು ದೇವ? ವೀರಭದ್ರಕುಮಾರ, ವಜ್ರಬಣ್ಣದ ಜಟಾನು ಶಬ್ದದಿಂದ ಉದ್ಭವಿಸಿದ ಧೀರ, ಕಬ್ಬಿಣದ ರಸದಂತೆ ಉಕ್ಕುತ್ತಿರುವ ನಿನ್ನ ವೀರತ್ವವು ಹುಟ್ಟಿದಾಗಲೇ ಸಾರ್ಥಕವಾಗುವ ಕಾಲವು ಸಮೀಪಿಸಿತು. ಸರ್ವೇಶ್ವರ, ನನಗಿರುವ ಮಹತ್ತರವಾದ ಕಾರ್ಯವಾವುದು. ಭಯಂಕರವಾದ ಕಾರ್ಯವುಂಟು ವೀರಭದ್ರ. ಬಾಲೆಂದುದರ ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ. ಈ ದಿವ್ಯ ಕನಕಾದ್ರಿಯ ವಜ್ರ ಶಿಲಾಗ್ರ ಭಾಗದಲ್ಲಿ ನಿಂತಿರುವಲು ಭಯವೆಲ್ಲಿಂದ ಬಂತು ದೇವ? ಶಾಂತನಾಗು ವೀರಭದ್ರ. ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಲದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ನಿನ್ನ ಅರುಣ ಚವಿಯ ಕಂಗಳ ಕಾಂತಿಯನ್ನು ತಗ್ಗಿಸು. ಅಭಯವನ್ನು ಕೊಡು ಪರೇಶ. ಒಡೆಯಲಿ ಬ್ರಹ್ಮಾಂಡ ಕೋಟಿಗಳು ವಜ್ರದೇವನ ನೋಟದಿಂದ. ಸ್ತಬ್ಧನಾಗು ಕುಮಾರ. ಕುಂಬಾರನ ಕುಲಾಲದಿಂದ ಶೋಭಿತವಾದ ಅನೇಕ ಕುಂಭಗಳನ್ನು ಆವಿಗೆಯಿಂದ ಸುಟ್ಟು ಕೋಪದಿಂದ ಅವುಗಳನ್ನು ಬಡಿದಂತೆ ಬ್ರಹ್ಮಾಂಡಗಳು ಹಾಳಾಗುವವು. ಇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ. ದುರ್ಜಟಿ ಅದಾರಿಂದ ಬಂದಿದ್ದ ದುರ್ಭೇದ ಮರಣದ ಮೃತ್ಯುವನ್ನು ಬಯಸುವ ಮದೋನ್ಮತ್ತನರು. ನಿನ್ನ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ. ಆದರೆ ಆದರೆ ಅವರ ಹೆಸರನ್ನು ಉಚ್ಚರಿಸಬಾರದು. ನೆನೆದುಕೊಂಡರೆ ಅವರ ರಕ್ತವನ್ನು ಡಾಕಿಣಿಯರಿಗೆರಬೇಕಾಗುತ್ತದೆ. ರುಂಡವನ್ನು ಕತ್ತರಿಸಿ ವೈತರಣಿಯೇ ಮೊದಲಾದ ನರಕ ಕೂಪದಲ್ಲಿ ದಹಿಸಬೇಕಾಗುತ್ತದೆ. ಆ ಮದಾಂಧನನ್ನು ದಕ್ಷಪತಿ ಎಂದು ಕರೆಯುವರು. ದಕ್ಷನು ಅಂತಹ ಬಲಶಾಲಿಯೇ? ದಕ್ಷನನ್ನು ಅಲ್ಲೆಗಳೆಯಬೇಡ ಕುಮಾರ. ಅವನು ಅಪ್ರತಿಮ ಬಲಶಾಲಿ. ಬಲ್ಲಿದನಾದ ಭೃಗುದೇವನೊಡನೆ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನೇ ಹೂಡಿರುವನು. ಆ ದಕ್ಷಯಜ್ಞ ವಿನಾಶಕ್ಕೆ ಹೋಗಲು ಅನುಜ್ಞೆಯನ್ನು ಕೊಡಬೇಕೆಂದು ಬೇಡುವೆನು. ಹೋಗಿ ಬಾ ಕುಮಾರ. ವಿಜಯೀ ಭವ. ಬ್ರಹ್ಮಾಂಡ ಬುಡಿಗೈವೆ ಕೇಳು. ಬ್ರಹ್ಮಾಂಡ ಬುಡಿಗೈವೆ ಕೇಳು ಕಣಪ್ಪ. ವೀರಭದ್ರನೆಂದರೆ ವರಸಿವ ಭಜಕ. ಬ್ರಹ್ಮಾಂಡ 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 ಬುಡಿಗೈವೆ
ವಿಕೃತಿ ವೇಸಿ ನಿನ್ನನ್ನು ನೋಡಿದರೆ ಸುಳಿಯಂತೆ ಕಾಣುತ್ತಿರುವೆ. ನೀನಾರು ಕುಮಾರ? ನಿನಗೇಕೆ ಆ ಸುವಿವೇಕದ ವಿಚಾರ? ಸಾಕು, ಬಾಯನ್ನು ಮುಚ್ಚು. ಹೋದಂತ ನಿಷ್ಠೂರವಾದ ಮಾತು ನಿನ್ನದು. ನಿಷ್ಠುರವೇನು ದಕ್ಷ ಬ್ರಹ್ಮ? ತಂದೆಯೇ ಶಿವ, ತಾಯಿಯೇ ಗೌರಿ, ಇವರಿಂದ ನಿಂದಾಸ್ಪವಾದ ಯಜ್ಞನಾಶಕ್ಕೆ ಸಂಶಯವೇನು ದೇವ? ತಾಯಿಯು ಸತ್ತಳು, ತಂದೆಯು ಸಮಾಧಿ ಮೇಲೆ ನಿಂತಿರುವನು. ನಾಶವಿಲ್ಲದ ಶಿವಭಕ್ತಿರ ಕಲ್ಪಿಸುವ ಅಜ್ಞಾನಿ. ಯುದ್ಧಕ್ಕೆ ಸಿದ್ಧನಾಗು, ಸಿದ್ಧನಾಗು. ಪ್ರತ್ಯಕ್ಷನಾಗು ಪರಮಾತ್ಮ. ವೀರಭದ್ರ ಕುಮಾರ, ನಿನ್ನ ಅದ್ಭುತವಾದ ಕಾರ್ಯಕ್ಕೆ ಮೆಚ್ಚಿದನು. ನಿನ್ನ ಖಡ್ಗಕ್ಕೆ ಬಲಿಯಾದ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ 32 ಆಯುಧಗಳ ರಭಸಕ್ಕೆ ಸೇರಿ ಸೇಜಿಸವಾದ ಶಿರಸ್ಸು ಯಜ್ಞಕುಂಡಕ್ಕೆ ಸಂಶಯವಾಯಿತು. ಬ್ರಹ್ಮದೇವ, ನಿನ್ನ ಸಾಹಸಕ್ಕೆ ಮೆಚ್ಚಿದನು ಕುಮಾರ. ಬ್ರಹ್ಮದೇವ, ಯಜ್ಞದ ಪೂರ್ಣಾವಧಿಗೆ ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ತಂದು ಈ ಮುಂಡಕ್ಕೆ ಜೋಡಿಸು. ಪರಮಾತ್ಮ, ಯಜ್ಞವೆಂಬ ನಿಷ್ಠಾರವನ್ನು ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ತಂದೆ, ಬೇಡಿಕೊಳ್ಳುವೆನು. ಹೇ ಜಗದೀಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಶಿವನೆಂದು ಅಹಂಕಾರದಿಂದ ಮೆರೆಯುತ್ತಿದ್ದ ನನ್ನ ಅಜ್ಞಾನವೆಲ್ಲ ಹಾಳಾಯಿತು. ದಯಾಕರಣೆ, ನನ್ನ ಅನೇಕ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದೂ ಬೇಡುವೆನು. ಭವವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ, ನಮೋ ನಾಥಲೋಲ, ನಮೋ ಪಾರ್ವತಿ ವಲ್ಲಭ ನೀಲಕಂಠ, ನಮೋ पार्वती पजानन महादेव अलेख निरंजन गुरुमल्लेश महाप्रभु श्री मंजर स्वामी जयपरा बसवाद पाद के बहुपरा श्री
ಮಲೆಮಹದೇಶ್ವರ ಸ್ವಾಮಿಗೆ ಶ್ರೀ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ ಶ್ರೀ ಶ್ರೀ ಮಲೆಮಹದೇಶ್ವರ ಸ್ವಾಮಿಗೆ